ಪರಮೇಶ್ವರಿ ಅಮ್ಮನವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸುವರಿದ್ದೇವೆ. ಭಗಿನಿ ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಪರ್ಕಳ ಇದರ ದಶಮಾನೋತ್ಸವ ಸಂಭ್ರಮ, ಮಹಿಳಾ ದಿನಾಚರಣೆ ಹಾಗೂ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹೆಸರಿನಲ್ಲಿ ಸೂಚಿಸುವಂತೆ ಭಗಿನಿ ಎಂದರೆ ಸಹೋದರಿ, ಅಕ್ಕ, ತಂಗಿ ಎಂದರ್ಥ. ಇಂದಿನ ದಿನ ಭಗಿನಿ ಮಹಿಳಾ ಮಂಡಳಿಗೆ 10 ವರ್ಷಗಳನ್ನು ಪೂರೈಸಿದಂತಹ ಸಂಭ್ರಮದ ದಿನ. ಜಾತಿ ಭೇದವಿಲ್ಲದೆ ಎಲ್ಲ ವರ್ಗದವರ ಮಹಿಳೆಯರನ್ನು ಒಗ್ಗೂಡಿಸಿಕೊಂಡು ಪ್ರಾರಂಭಿಸಿದ ಈ ಮಂಡಳಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಕಾರ್ಯಾಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಆರ್ ನಾಯಕರವರ ಮುಂದಾಳುತನದಲ್ಲಿ ಆರಂಭಿಸಿದ ಈ ಮಂಡಳಿ ಸಣ್ಣ ಕುಟುಂಬವಾಗಿದ್ದು ಇಂದು 82 ಮಹಿಳೆಯರನ್ನು ಒಟ್ಟುಗೂಡಿಸಿಕೊಂಡು ಕೂಡು ಕುಟುಂಬದಂತೆ ಬೆಳೆದು ನಿಂತಿದೆ. ಈ ದಶಮ ಸಂಭ್ರಮವನ್ನು ಸಂಭ್ರಮಿಸಲು ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರು ನಮ್ಮೊಂದಿಗಿದ್ದಾರೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀಮತಿ ವಿನಯ ಎನ್ ಬಾಯರಿ, ಅಧ್ಯಕ್ಷರು, ಭಗಿನಿ ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಪರ್ಕಳ. ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ BM ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ವಿನಯ ಸರೋಜಕುಮಾರಿ ಮೇಡಮ್. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಿರುಪಮಾ ಪ್ರಸಾದ್ ಶೆಟ್ಟಿ, ಪ್ರವರ್ತಕರು, ಸಾಫಲ್ಯ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ. ಅಂತೆಯೇ ಹೋಟೆಲ್ ಆಶ್ಲೇಷ್ ಮಣಿಪಾಲ ಪವಿತ್ರ ಪ್ರಮೋಟರ್ಸ್ನ ಮಾಲಕರಾದ ಶ್ರೀಮತಿ ಶ್ರುತಿ ಗಣೇಶ್ ಶೆಣೈ. ಭಗಿನಿ ಮಹಿಳಾ ಮಂಡಳಿ ಇದರ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಆರ್ ನಾಯಕ್, ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ಗೀತಾಶ್ರೀ ಎಂ ಉಪಾಧ್ಯ, ಕೋಶಾಧಿಕಾರಿಯವರ ಅನುಪಸ್ಥಿತಿಯಲ್ಲಿ ಜೊತೆ ಕೋಶಾಧಿಕಾರಿಯಾಗಿರುವ ಶ್ರೀಮತಿ ಸುಮತಿ ಭಾಸ್ಕರ್ ಇವರೆಲ್ಲರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ, ದೇವರ ನಾಮಸ್ತುತಿಯೊಂದಿಗೆ ಆಶೀರ್ವಾದವನ್ನು ಪ್ರಾರ್ಥಿಸಲು ಬರುತ್ತಿದ್ದಾರೆ ಶ್ರೀಮತಿ ಸುರೇಖಾ ಭಟ್ ಬಳಗ. ಗಣನಾಥನ ಗಾಯನ ಮಾಡೋ, ಗಣನಾಥನ ಗಾಯನ ಮಾಡೋ, ಗಾಯನ ಮಾಡೋ, ವರಗಳ ಬೇಡೋ, ಗಣನಾಥನ ಗಾಯನ ಮಾಡೋ, ಗಾಯನ ಮಾಡೋ, ವರಗಳ ಬೇಡೋ, ಗಣನಾಥನ ಗಾಯನ ಮಾಡೋ. ಆದಿ ಪೂಜೆಗೆ ಆಕಾರ ನೀಗ, ಸಾಧನ ಸಂಪದಕ್ಕೆ ಸುಮನವ ನೀವ. ಆದಿ ಪೂಜೆಗೆ ಆಕಾರ ನೀಗ, ಸಾಧನ ಸಂಪದಕ್ಕೆ ಸುಮನವ ನೀವ. ಭವ
ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಶುಭ ಮುಂಜಾನೆಯ ವಂದನೆಗಳು. ಇಂದು ನಾವು ಒಂದಾಗಿ ಸೇರಿರುವುದು ಅತ್ಯಂತ ವಿಶೇಷವಾದ ದಿನದ ಸಂಭ್ರಮಕ್ಕಾಗಿ. ಅದು ಮಹಿಳೆಯ ಶಕ್ತಿ, ಸಾಮರ್ಥ್ಯ ಮತ್ತು ಸಾಧನೆಗಳನ್ನು ಗೌರವಿಸುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ನಮ್ಮ ಮಂಡಳಿಯ ದಶಮ ಸಂಭ್ರಮ ಕೂಡ ಹೌದು. ಈ ಸುವರ್ಣ ಕ್ಷಣದಲ್ಲಿ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವ ಅವಕಾಶವು ದೊರಕಿರುವುದು ಸಂತೋಷದ ವಿಷಯವಾಗಿದೆ. ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ. ಶಿಕ್ಷಣ, ವಿಜ್ಞಾನ, ರಾಜಕೀಯ, ಕ್ರೀಡೆ, ಉದ್ಯಮ, ಕಲೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಅಸಾಧಾರಣ ಸಾಧನೆ ಮಾಡುತ್ತಿದ್ದಾರೆ. ಆದುದರಿಂದಲೇ ಇಂದು ನಾವು ಮಹಿಳೆಯರ ಪರಿಶ್ರಮ, ಧೈರ್ಯ ಮತ್ತು ಸಾಧನೆಯನ್ನು ಗೌರವಿಸಲು ಈ ದಿನವನ್ನಾಗಿ ಆಚರಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ಒಪ್ಪಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಅವಿರತ ಪರಿಶ್ರಮದಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ವಿದ್ಯಾರ್ಜನೆ ನೀಡುತ್ತಾ ಬಂದಿರುವ ಶ್ರೀಮತಿ ವಿನಯಾ ಸರೋಜಕುಮಾರಿ ಇವರನ್ನು ಆತ್ಮೀಯವಾಗಿ ಮಂಡಳಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಶಿಲ್ಪಾ ಹೆಗಡೆ ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಶ್ರುತಿ ಜಿ ಶಣೈ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ವಾಣಿಶ್ರೀ ಶೆಟ್ಟಿ ಪುಷ್ಪವನ್ನು ನೀಡಿ ಸ್ವಾಗತಿಸುವಂತೆ ವಿನಂತಿ. ನಮ್ಮ ಮಂಡಳಿಯ ಗೌರವಾಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಆರ್ ನಾಯಕ್ ಇವರು ಸತತ 8 ವರ್ಷಗಳ ಕಾಲ ನಮ್ಮ ಈ ಮಂಡಳಿಯನ್ನು ಮುನ್ನಡೆಸಿಕೊಂಡು ಬಂದಿರುವಂತಹ ತಮಗೆ ಆದರಣೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಸರಳಾ ಶೆಟ್ಟಿ ಇವರ ಪುಷ್ಪವನ್ನು ನೀಡಿ ಸ್ವಾಗತಿಸುವಂತೆ ವಿನಂತಿ. ನಮ್ಮ ಮಂಡಳಿಯ ಚುರುಕಿನ ಅಧ್ಯಕ್ಷೆಯಾದ ಶ್ರೀಮತಿ ವಿನಯಾ ಬಾಯರಿಯವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ದೀಕ್ಷಾ ಶೆಟ್ಟಿ ಇವರನ್ನು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಲಿದ್ದಾರೆ. ಕೋಶಾಧಿಕಾರಿಯವರ ಅನುಪಸ್ಥಿತಿಯಲ್ಲಿ ಜತೆ ಕೋಶಾಧಿಕಾರಿ ಶ್ರೀಮತಿ ಸುಮತಿ ಭಾಸ್ಕರ್ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಸತ್ಯಭಾಮ ಆಚಾರ್ಯ ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸುವಂತೆ ವಿನಂತಿ. ನಮ್ಮ ಕರೆಗೆ ಮನ್ನಣೆ ನೀಡಿ ಕಾರ್ಯಕ್ರಮ ನೀಡಲು ಬಂದಿರುವ ಪರ್ಕಳ ಮಹಾಲಿಂಗೇಶ್ವರ ಭಜನಾ ಮಂಡಳಿ, ವಿಶ್ವಕರ್ಮ ಸಮಾಜ ಸೇವಾ ಸಂಘ ಪರ್ಕಳ, ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಘಟಕ, ಪದ್ಮಶಾಲಿ ಮಹಿಳಾ ಕ್ರಿಯಾ ವೇದಿಕೆ, ಶಿವದುರ್ಗ ಮಹಿಳಾ ಭಜನಾ ಮಂಡಳಿ ಹೆರ್ಗ, ಸಮೃದ್ಧಿ ಮಹಿಳಾ ಮಂಡಳಿ ಚೇರ್ಕಾಡಿ, RSB ಮಹಿಳಾ ಮಂಡಳಿ ಪರ್ಕಳ, ಭಗಿನಿ ಸ್ತ್ರೀ ಸಂಘ ಪರ್ಕಳ ಇದರ ಎಲ್ಲ ಪದಾಧಿಕಾರಿ ಹಾಗೂ ಸದಸ್ಯರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಂಡಳಿಯ ಎಲ್ಲ ಸದಸ್ಯರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಮ್ಮಿಂದ ಸನ್ಮಾನ ಸ್ವೀಕರಿಸಲಿರುವ ಎಲ್ಲ ಮಹಿಳಾ ಸಾಧಕರಿಗೂ ಹಾಗೂ ಅವರ ಕುಟುಂಬಸ್ಥರಿಗೂ ಆದರಣೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದು ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಎಲ್ಲ ಸೋದರ ಸೋದರಿ ಬಾಂಧವರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಾವು 1/3/26 ನಡೆಸಿರುವ ಸ್ಪರ್ಧೆಯಲ್ಲಿ ವಿಜೇತರಾದ ಎಲ್ಲ ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮಕ್ಕಳಿಗೆ ಹಾಗೂ ಅವರ ಕುಟುಂಬಸ್ಥರಿಗೂ ಆದರಣೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ಸಣ್ಣ ಕವಿತೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮಹಿಳೆ ಎಂದರೆ ಧೈರ್ಯದ ರೂಪ, ಮಹಿಳೆ ಎಂದರೆ ಪ್ರೀತಿಯ ದೀಪ, ಮಹಿಳೆ ಇದ್ದರೆ ಲೋಕ ಸುಂದರ, ಅವಳಿಂದಲೇ ಜೀವನ ಸುಗಂಧ. ಇಲ್ಲಿಗೆ ನನ್ನ ಸ್ವಾಗತವನ್ನು ಹಾಗೂ ಛಾಯಾಗ್ರಹಣಕ್ಕಾಗಿ ಬಂದಿರುವಂತಹ ನಿತೀಶ್ರವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಉಪಹಾರ ವ್ಯವಸ್ಥೆ ಮಾಡಿರುವಂತಹ ನಮ್ಮ ರೊಟೇರಿಯನ್ ನಾಗರಾಜರಾವ್ ಅವರಿಗೂ ಕೂಡ ಆದರಣೀಯವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಸರ್ವರನ್ನು ಸ್ವಾಗತಿಸಿದ ಮೇಡಮ್ ತಮಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಇವರಿಗೆ ಶ್ರೀಮತಿ ಲಕ್ಷ್ಮೀ ತಂತ್ರಿಯವರು ಪುಷ್ಪವನ್ನು ನೀಡಿ ಸ್ವಾಗತಿಸುವಂತೆ ವಿನಂತಿ. ಗಣಪತಿಯನ್ನು ಸ್ಮರಿಸುತ್ತಾ ಎಲ್ಲ ಉಪಸ್ಥಿತರಿರುವ ಎಲ್ಲ ಭಗಿನಿಯರಿಗೆ ನಮಸ್ಕರಿಸುತ್ತಾ
ಇಂದಿನ ನಮ್ಮ ಭಗಿನಿ ಮಹಿಳಾ ಮಂಡಳದ ದಶಮ ಸಂಭ್ರಮದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮೆಲ್ಲ ಪ್ರೀತಿಯ ಹೆಡ್ ಟೀಚರ್ ಎಂದೇ ನಾವು ಕರೆಯುವಂತಹ ವಿನಯ ಟೀಚರ್ ಇವರಿಗೆ, ವಿನಯ ಸರೋಜಕುಮಾರ್ ಇವರಿಗೆ ವಂದಿಸುತ್ತಾ, ಹಾಗೆಯೇ ಪರ್ಕಳದ ಪ್ರತಿಷ್ಠಿತ ಸಂಸ್ಥೆಯ ಹೋಟೆಲ್ ಆಶ್ಲೇಷ ಇದರ ಸಹಸಂಸ್ಥಾಪಕರಾದ ಹಾಗೂ ಮಹಿಳಾ ಉದ್ಯಮಿಯಾದ ಶ್ರೀಮತಿ ಶ್ರುತಿ ಶೆಣೆಯವರಿಗೂ ವಂದಿಸುತ್ತಾ, ವೇದಿಕೆಯಲ್ಲಿರುವ ನಮ್ಮ ಇಂದಿನ ಸಮಾರಂಭದ ಅಧ್ಯಕ್ಷರು, ಭಗಿನಿ ಮಹಿಳಾ ಮಂಡಳಿಯ ಅಧ್ಯಕ್ಷರಿಗೆ ವಂದಿಸುತ್ತಾ, ಹಾಗೆಯೇ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಾತೆಯರಿಗೆ, ಎಲ್ಲ ಭಗಿನಿಯರಿಗೆ, ಎಲ್ಲ ಸಹೋದರರಿಗೆ, ಪ್ರೀತಿಯ ಪುಟಾಣಿಗಳಿಗೆ ವಂದಿಸುತ್ತಾ, ತಮಗೆಲ್ಲರಿಗೂ ಇಂದಿನ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ, ಮಹಿಳಾ ದಿನಾಚರಣೆ ಅಂದರೆ 20ನೇ ಶತಮಾನದಲ್ಲಿ ಮಹಿಳೆಯರು ತಮ್ಮ ಹಕ್ಕಿಗಾಗಿ, ತಮ್ಮ ಕೆಲಸದಲ್ಲಿಯ ಉತ್ತಮ ವಾತಾವರಣಕ್ಕಾಗಿ ಮಾಡಿದಂಥ ಹೋರಾಟದ ಫಲವೇ ಈ ಮಹಿಳಾ ದಿನಾಚರಣೆ. ದಿನಾಚರಣೆಗಳು ಬಹಳಷ್ಟು ಇದ್ದಾವೆ, ಆದರೆ ಮಹಿಳೆಗೆ ಒಂದು ವಿಶೇಷವಾದ ಗೌರವ ಇದೆ. ಮಹಿಳೆ ಅಂದರೆ ಒಂದು ಶಕ್ತಿ, ಮಹಿಳೆ ಅಂದರೆ ಒಂದು ಪ್ರೇರಣೆ, ಮಹಿಳೆ ಅಂದರೆ ಒಂದು ಹೆಮ್ಮೆ. ಮಹಿಳೆ ಅದು ಒಂದು ಸಮಾಜದ ಕಣ್ಣು, ಜೊತೆಗೆ ಸಂಸಾರದ ಕಣ್ಣು ಕೂಡ. ಮಹಿಳೆ ಸಾಧಿಸಿದರೆ ಸಬಲವನ್ನು ನುಂಗಬಹುದು ಅಂತ ಹೇಳ್ತಾರೆ. ಮಹಿಳೆ ತನ್ನ ಮನೆಯ ಕೆಲಸದ ಜೊತೆಗೆ ಹೊರಗಿನ ಕೆಲಸಗಳನ್ನು ಕೂಡ ಮಾಡಿಕೊಂಡು ಬಂದು ಇಂದು ಬಹಳಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ 4 ಮನೆ ಗೋಡೆಗಳ ಒಳಗೆ ಮನೆಗೆ ಸೀಮಿತವಾಗಿದ್ದಂಥ ಕಾಲ ಒಂದಿತ್ತು. ಆಗ ಮಹಿಳೆ ಹೊರಗೆ ಬರಬೇಕಾದ್ರೆ ಮನೆಯವರ ಪರ್ಮಿಷನ್ ಬೇಕಿತ್ತು, ಅವರಲ್ಲಿ ಕೇಳಿಕೆ ಮಾಡಿ ಬಹುಶಃ ನಿಧಾನವಾಗಿ ಹೊರಗೆ ಬರುವಂಥ ಒಂದು ಕಾಲ ಇತ್ತು. ಆದರೆ ಇಂದಿನ ಮಹಿಳೆ ಬಹಳ ಸುಧಾರಣೆಗೊಳಗಾಗಿ ಎಲ್ಲಿ ಬೇಕೆಂದರಲ್ಲಿ ಹೋಗುವ, ಯಾವ ಕ್ಷೇತ್ರದಲ್ಲೂ ಸಾಧನೆ ಮಾಡುವ ಒಂದು ಸಮರ್ಥನೆಯನ್ನು ಹೊಂದಿದ್ದಾಳೆ. ಇಂದು ನಮ್ಮ ದೇಶ ಮಹಿಳೆಯರಿಗೆ ಬಹಳಷ್ಟು ಗೌರವವನ್ನು ಕೊಡ್ತಾ ಇದೆ. ಉದಾಹರಣೆಗೆ ಭಾರತದ ಪ್ರತಿಷ್ಠಿತ ಸ್ಥಾನ, ರಾಷ್ಟ್ರಪತಿ ಸ್ಥಾನವು ಇಂದು ಮಹಿಳೆಯ ಪಾಲಿಗೆ ಆಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಈ ಮಹಿಳಾ ದಿನಾಚರಣೆಯನ್ನು ನಾವು ಭಗಿನಿ ಮಹಿಳಾ ಮಂಡಳದವರು ವರ್ಷಂಪ್ರತಿಯೂ ಮಾರ್ಚಲ್ಲಿ ಆಚರಿಸ್ತೇವೆ. ನಮ್ಮ ಭಗಿನಿ ಮಹಿಳಾ ಮಂಡಳ ಪ್ರಾರಂಭವಾಗಿ 10 ವರ್ಷ ಆಯಿತು. ದಶಮ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. 2016 ಡಿಸೆಂಬರಲ್ಲಿ ನಾವು ಭಗಿನಿ ಮಹಿಳಾ ಮಂಡಳನ್ನು ಪ್ರಾರಂಭ ಮಾಡಿದೆವು. 2017ರಲ್ಲಿ ನಾವು ಮಾರ್ಚಲ್ಲಿ ಮಹಿಳಾ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಿದ್ದೆವು. ಪ್ರತಿ ವರ್ಷವೂ ನಾವು ಸಾಧನೆಯನ್ನು ಮಾಡಿದ 2 ಮಹಿಳೆಯರಿಗೆ ಸನ್ಮಾನ ಮಾಡುವಂಥದ್ದು ನಮ್ಮ ಕ್ರಮ ಮಹಿಳಾ ದಿನಾಚರಣೆ ದಿವಸ. ಆದರೆ ಈ ಬಾರಿ ದಶಮ ಸಂಭ್ರಮವನ್ನು ಮಾಡ್ತಾ ಇದ್ದೇವೆ. ಅದರಿಂದ 10 ಜನ ಮಹಿಳೆಯರಿಗೆ ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ಅದರಲ್ಲಿ ಬೇರೆಯವರಿಗೆ ಕೂಡ ಉದ್ಯೋಗವನ್ನು ನೀಡಿ ಆ ರೀತಿ ಸಾಧನೆಯನ್ನು ಮಾಡಿದ ಮಹಿಳೆಯರನ್ನು ಗುರುತಿಸಿ ಸನ್ಮಾನ ಮಾಡುವಂಥದ್ದು ನಮ್ಮ ಇಂದಿನ ಮಹಿಳಾ ದಿನಾಚರಣೆಯ ಉದ್ದೇಶ. ಯಾಕಂದರೆ ಆ ಮಹಿಳೆಯರು ಸಣ್ಣ ವ್ಯಾಪಾರವನ್ನು ಕೂಡ ಮಾಡಿಕೊಂಡಿರ್ಬೋದು, ಬಹುಶಃ ಅದು ಬೇರೆ ಮಹಿಳೆಯರಿಗೆ ಪ್ರೇರಣೆ ಆಗಬಹುದು ಎಂಬ ಉದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಹಿಳೆಯರು ಸ್ವಂತ ಉದ್ಯೋಗವನ್ನು ಮಾಡ್ತಿದ್ದಾರೆ, ಬೇರೆಯವರಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಮಹಿಳಾ ದಿನಾಚರಣೆಯಲ್ಲಿ ಅವರಿಗೊಂದು ಗೌರವವನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ನಮ್ಮ ಭಗಿನಿ ಮಹಿಳಾ ಮಂಡಳವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಮಹಿಳೆಯರ ಸಬಲೀಕರಣದತ್ತ ನಮ್ಮ ಪ್ರಥಮ ಹೆಜ್ಜೆ ಇದೆ. ನಾವು 2016ರಲ್ಲಿ ಮಹಿಳಾ ಮಂಡಳಿಯನ್ನು ಸ್ಥಾಪನೆ ಮಾಡಿ 2017ರಲ್ಲಿ ಯುವಜನ ಸಬಲೀಕರಣ ಇಲಾಖೆಯಿಂದ ಸುಮಾರು 40 ಮಂದಿ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿಯನ್ನು ನೀಡಿದ್ದಿದೆ. ಅದರಲ್ಲಿ ಬಹಳಷ್ಟು ಮಂದಿ ಹೊಲಿಗೆಯನ್ನು ಪಡೆದುಕೊಂಡು ಸ್ವಂತ ಉದ್ಯೋಗವನ್ನು ಮಾಡಿದವರಿದ್ದಾರೆ. ಆಮೇಲೆ ಕ್ರಮೇಣವಾಗಿ ನಾವು ಹೊಲಿಗೆ ತರಬೇತಿಯನ್ನು ಮಾಡಿಕೊಂಡು ಸರ್ಕಾರದಿಂದ ಏನು ಅವರಿಗೆ ಉಚಿತವಾಗಿ ಸಿಗ್ತದೆ ಆ ಸೌಲಭ್ಯವನ್ನು ಕೊಡುವಲ್ಲಿ ಕೂಡ ಸಫಲರಾಗಿದ್ದೇವೆ ಎಂಬುದನ್ನು ತಿಳಿಸಲು ಹೆಮ್ಮೆ ಪಡ್ತಾ ಇದ್ದೇನೆ. ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ಕೊಟ್ಟು ಸುಮಾರು 15 ಮಂದಿಗೆ ಸರ್ಕಾರದಿಂದ ನಗರಸಭೆಗೆ ಎಲ್ಲಿ ಸಿಗುವಂಥ ಹೊಲಿಗೆ ಮಿಷನನ್ನು ಕೊಟ್ಟಿದ್ದೇವೆ.
ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ರೋಟರಿಯಲ್ಲಿ, ಈ ಥರ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡವರು ನಮ್ಮ ಸದಸ್ಯರಿದ್ದಾರೆ. ಅವರ ಮುಖಾಂತರ ಅವರಿಗೆ ಕೂಡ ಹೊಲಿಗೆ ಯಂತ್ರವನ್ನು ಕೊಟ್ಟು ಅವರು ಸ್ವಂತ ಉದ್ಯೋಗವನ್ನು ಮಾಡುವಲ್ಲಿ ಮಹಿಳಾ ಮಂಡಳಿಯು ಶ್ರಮಿಸಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ನಮ್ಮ ಸರ್ಕಾರವು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಸ್ವಚ್ಛತಾ ಆಂದೋಲನ ಇದು ಬಹಳ ಮುಖ್ಯವಾದದ್ದು. ಸ್ವಚ್ಛತಾ ಆಂದೋಲನದಲ್ಲಿ ನಮ್ಮ ಮಹಿಳಾ ಮಂಡಳಿಯರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಎಂದು ತಿಳಿಸಲು ಸಂತೋಷ ಪಡ್ತಾ ಇದ್ದೇನೆ. ಹಾಗೆಯೇ ಸ್ವಚ್ಛತೆಯ ಜೊತೆಗೆ ಈ ನಗರಸಭೆಯಿಂದ ಅಥವಾ ಸರ್ಕಾರದಿಂದ ನಮ್ಮ ಮಹಿಳೆಯರಿಗೆ ಏನು ಸವಲತ್ತುಗಳು ಸಿಗ್ತವೆ ಅದನ್ನು ಕೂಡ ನಾವು ಮಹಿಳೆಯರಿಗೆ ತಲುಪಿಸುವಲ್ಲಿ ಶ್ರಮವನ್ನು ಪಟ್ಟಿದ್ದೇವೆ. ಅನೇಕರು ನಮ್ಮಿಂದ ವಿಧವಾ ವೇತನ, ವೃದ್ಧಾಪ್ಯ ವೇತನ ಈ ಥರದ ವ್ಯವಸ್ಥೆಯಲ್ಲಿ ಅವರನ್ನು ತಂದುಕೊಂಡು ಅವರನ್ನು ಕೂಡ ಸಬಲೀಕರಣ ಆಗುವಲ್ಲಿ ಶ್ರಮಿಸಿದ್ದೇವೆ. ಇನ್ನು ಮುಂದೆಯೂ ಕೂಡ ನಮ್ಮ ಈ ಭಗಿನಿ ಮಹಿಳಾ ಮಂಡಳವು ಮಹಿಳೆಯರ ಸಬಲೀಕರಣಕ್ಕೆ ಅಥವಾ ಮಹಿಳೆಯರಿಗೆ ಏನಾದರೂ ಸಮಸ್ಯೆಗಳಾದಲ್ಲಿ ಅದನ್ನು ಪರಿಹರಿಸುವಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸಿಕೊಳ್ತೇವೆ ಅಂತ ಹೇಳ್ತಾ 2016ರಲ್ಲಿ ನಮ್ಮ ಮಹಿಳಾ ಮಂಡಳ ಪ್ರಾರಂಭ ಆದಾಗ ನಮ್ಮ ಸದಸ್ಯ ಸಂಪತ್ತು 30 ಹೆಚ್ಚು ಕಮ್ಮಿ 30 ಜನ ಇದ್ದರು. ಆದರೆ ಇವತ್ತಿಗೆ 10 ವರ್ಷ ಆಗುವಾಗ ನಮ್ಮ ಸದಸ್ಯ ಸಂಪತ್ತು ಸುಮಾರು 80ಕ್ಕೂ ಮಿಕ್ಕಿ ಆಗಿದೆ ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನಷ್ಟು ಮಹಿಳೆಯರು ಈ ನಮ್ಮ ಭಗಿನಿ ಮಹಿಳಾ ಮಂಡಳಿಯಲ್ಲಿ ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಜೊತೆಯಾಗಿ ನೀವು ಜೊತೆಯಾಗಿ ಕಾರ್ಯಕ್ರಮಗಳನ್ನು ಮಾಡೋಣ. ಜೊತೆಯಾಗಿ ನಮ್ಮ ಮಹಿಳೆಯರಿಗೆ ಏನಾದರೂ ಸವಲತ್ತುಗಳನ್ನು ಕೊಡುವುದಿದ್ರೆ ಅಥವಾ ಅವರಿಗೇನಾದರೂ ಸಮಸ್ಯೆಗಳಾಗದಾಗ ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಒಂದು ಮುಷ್ಟಿಯಾದರೆ ಅದು ಗಟ್ಟಿಯಾಗಿ ನಿಲ್ತದೆ, ಬಿಡಿ ಆದಾಗ ಅದು ಬಿಡಿಸಿಕೊಂಡು ಹೋಗ್ತದೆ ಅಂತ ಹೇಳ್ತಾ ಈ ನಮ್ಮ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇನ್ನು ಮುಂದೆ ಕೂಡ ಜೊತೆಯಾಗಿ ಅಂತ ಹೇಳ್ತಾ ಈ ಸಲ ಈ ಒಂದು ದಶಮ ಸಂಭ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿದಾಗ ಎಲ್ಲ ಸದಸ್ಯರ ಜೊತೆಗೂಡಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಡ್ರಾಯಿಂಗ್ ಸ್ಪರ್ಧೆ, ಆಮೇಲೆ ಭಕ್ತಿಗೀತೆಗಳ ಸ್ಪರ್ಧೆ, ಈ ಎಲ್ಲ ಸ್ಪರ್ಧೆಗಳನ್ನು ಆಯೋಜಿಸಿಕೊಂಡು ಮತ್ತು ವರ್ಷಂಪ್ರತಿ ಹಾಗೆ ನಮ್ಮ ಭಗಿನಿ ಮಹಿಳಾ ಮಂಡಳದ ಸದಸ್ಯರಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೀವಿ ಅಂದಿನಿಂದ, ಈ 10 ವರ್ಷದ ಹಿಂದಿನಿಂದ ಕೂಡ. ಅದೆಲ್ಲ ಕಾರ್ಯಕ್ರಮಗಳು ಯಥಾವತ್ತಾಗಿ ನಡೆದಿದೆ. ಅದರ ಎಲ್ಲವನ್ನು ಬಹುಮಾನ ವಿತರಣೆ ನಡೀಲಿಕ್ಕಿದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದುವರೆಗೆ ನಮ್ಮ ಭಗಿನಿ ಮಹಿಳಾ ಮಂಡಳಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ನಡೀತಾ ಇತ್ತು. ಈ ಸಲ ನಮ್ಮ ಸುತ್ತಮುತ್ತಲಿನ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಎಂಬ ದೃಷ್ಟಿಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಉಪಸ್ಥಿತರಿರಬೇಕು. ಈಗ ಬಂದವರೆಲ್ಲ ಕಾರ್ಯಕ್ರಮಗಳ ಮುಗಿಸಿ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಅವಕಾಶಕ್ಕಾಗಿ ಒಂದಿಸಿನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಸಂಸ್ಥೆಯು ನಡೆಸಿಕೊಂಡು ಬಂದಿರುವಂತಹ ಪೂರ್ಣ ಚಿತ್ರಣವನ್ನು ನಮ್ಮ ಮುಂದಿಟ್ಟಿದ್ದೀರಿ ಮೇಡಮ್. ತಮಗೆ ಅಭಿನಂದನೆಗಳು. ಹೆಣ್ಣಿಲ್ಲದೆ ಜೀವವಿಲ್ಲ, ಹೆಣ್ಣಿಲ್ಲದೆ ಜೀವನವಿಲ್ಲ, ಹೆಣ್ಣಿಂದಲೇ ಬಾಳು ಬಂಗಾರ, ಹೆಣ್ಣನ್ನು ರಕ್ಷಿಸಿ, ಹೆಣ್ಣನ್ನು ಗೌರವಿಸಿ ಎಂದು ಹೇಳುತ್ತಾ ಮುಂದೆ ಮಹಿಳಾ ದಿನಾಚರಣೆ ಹಾಗೂ ದಶಮ ಸಂಭ್ರಮದ ಮುಖ್ಯವಾಗಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ BM ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ವಿನಯ ಸರೋಜಕುಮಾರಿ ಮೇಡಮ್. ದೀಪವು ಬೆಳಕಿನ ಸಂಕೇತ. ಈ ದೀಪವು ನಂದಾದೀಪವಾಗಿ ನಮ್ಮ ಮಂಡಳಿಯ ಬೆಳಕು ಕೂಡ ಎಲ್ಲ ಕಡೆ ಹರಡಿ ನಮ್ಮ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯುವಂತಾಗಲಿ. ಈ ದಿವ್ಯ ಜ್ಯೋತಿಯು ನಮಗೆಲ್ಲರಿಗೂ ಬೆಳಕನ್ನು ನೀಡಿ ಯಶಸ್ಸನ್ನು ಬಯಸುವಂತಾಗಲಿ ಹಾಗೂ ಅವರ ಬಾಳಲು ಎಲ್ಲ ರೀತಿಯ ಸಮೃದ್ಧಿಯನ್ನು ನೀಡಲಿ ಎಂದು ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಧನ್ಯವಾದಗಳು. ಈಗ ತಾನೇ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಶ್ರೀಮತಿ ವಿನಯ ಸರೋಜಕುಮಾರಿ ಮೇಡಮ್.
ಈಗ ತಾನೇ ದೀಪ ಪ್ರಜ್ವಲನೆ ಮಾಡಿದಂತಹ ಮೇಡಮ್ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಸ್ಮರಣಿಕೆಯನ್ನು ಮೇಡಮ್ ತಮ್ಮ ದಿವ್ಯ ಹಸ್ತದಿಂದ ಬಿಡುಗಡೆ ಮಾಡಲಿದ್ದಾರೆ. ಭಗಿನಿ ಮಹಿಳಾ ಮಂಡಳಿಯ ದಶಮ ಸಂಭ್ರಮದಲ್ಲಿ ನಡೆದುಕೊಂಡು ಬಂದಂತಹ ಎಲ್ಲ ವಿಚಾರಗಳನ್ನು ಒಗ್ಗೂಡಿಸಿಕೊಂಡು ಒಂದು ಸ್ಮರಣಿಕೆಯನ್ನು ಮಾಡಿದ್ದೇವೆ. ಅದನ್ನು ಈಗ ಎಲ್ಲ ಅತಿಥಿಗಳು ಅದನ್ನು ಬಿಡುಗಡೆ ಮಾಡಲಿದ್ದಾರೆ. ಅಭಿನಂದನೆಗಳು. ಈ ವಿಶೇಷ ದಿನದಲ್ಲಿ, ಈ ಸುಮಧುರ ಕ್ಷಣದಲ್ಲಿ ನಿಮ್ಮೆಲ್ಲರಿಗೆ, ಮಹಿಳೆಯರಿಗೆ ನಾನು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸೋಳಾಗಿದ್ದೀನಿ. ಅಲ್ಲದೆ ನೀವು ದಶಮಾನೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೀರಿ. ದಶಮಾನ ಉತ್ಸವಕ್ಕೆ ನಾನು ಶುಭಾಶಯಗಳನ್ನು ಸಲ್ಲಿಸೋಳಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸಿ ಈ ಒಂದು ಗೌರವದ ಒಂದು ನೀವು ದೀಪ ಉರಿಸುವ ಕಾರ್ಯಕ್ರಮವನ್ನು ನನಗೆ ವಹಿಸಿಕೊಟ್ಟಿದ್ದೀರಿ. ಇದು ನಿಜವಾಗಿ ನನಗೆ ಹೆಮ್ಮೆ ಅಂತಲೇ ಹೇಳ್ಬೋದು, ಅದೇ ರೀತಿ ಗೌರವ ಅಂತಲೇ ಹೇಳ್ಬೋದು. ಎಂದು ವಿಶ್ವದಲ್ಲೆಲ್ಲ ಮಹಿಳಾ ದಿನಾಚರಣೆಯು ಬಹಳ ಸಂಭ್ರಮದಿಂದ ಆಚರಿಸುತ್ತಾ ಉಂಟು. ಮಹಿಳೆ ಈಗ ತಾನೇ ಗೌರವಾಧ್ಯಕ್ಷರಾದ ನಮ್ಮ ನೆಚ್ಚಿನ ಸುಮಿತ್ರಾ ನಾಯ್ಕರವರು ಅದರ ಮಹತ್ವವನ್ನು ಹೇಳಿದರು. ಇಂದು ಆಚರಿಸುವ ದಶಮಾನೋತ್ಸವವು ಕೇವಲ ಸಮಾರಂಭ ಅಲ್ಲ, ಇದು ಮಹಿಳೆಯರ ಶಕ್ತಿ, ಮಹಿಳೆಯರ ಧೈರ್ಯ, ತ್ಯಾಗ ಹಾಗೂ ಸಾಧನೆಯ ಒಂದು ಸಂಭ್ರಮದ ದಿನವಾಗಿದೆ. 10 ವರ್ಷಗಳ ಹಿಂದೆ ಒಂದು ಸಣ್ಣ ಕನಸಿನಿಂದ ಆರಂಭವಾಗಿದ್ದಿರಬಹುದು ನಿಮ್ಮ ಒಂದು ಮಹಿಳಾ ಸಂಘ. 100 ಮಹಿಳೆಯರಿಗೆ ಆತ್ಮವಿಶ್ವಾಸವನ್ನು ನೀಡಿದ್ದೀರಿ. ಈ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿ ಮುನ್ನಡೆಯುವ ಒಂದು ಬಲಿಷ್ಠವಾದ ಸಂಘಟನೆಯಾಗಿದೆ ನಿಮ್ಮ ಮಹಿಳಾ ಮಂಡಳಿ ಅಂತ ಹೇಳಲು ನಿಜವಾಗಿ ನನಗೆ ಹೆಮ್ಮೆ ಅನಿಸುತ್ತದೆ. 10 ವರ್ಷ ಎಂಬುದು ಬರೀ ಸಾಧನೆಯಲ್ಲ, ಇದು ಸಮರ್ಪಣೆ, ಪರಿಶ್ರಮ, ಏಕತೆ, ದೂರದೃಷ್ಟಿಯ ಒಂದು ಪ್ರತೀಕವಾಗಿದೆ. ಮಹಿಳೆ ಅಂದರೆ ಪದ ಅಲ್ಲ, ಮಹಿಳೆ ಅಂದರೆ ಮಹಾಶಕ್ತಿ ಅಂತ ಹೇಳ್ಬೋದು. ಮಹಿಳೆ ಇಲ್ಲದೆ ಸಮಾಜವಿಲ್ಲ. ಮಹಿಳೆಯು ನಮ್ಮ ಸಮಾಜದಲ್ಲಿ ದೇವತೆಯಂತೆ ತಲೆ ಎತ್ತಿ ನಿಂತಿದ್ದಾಳೆ. ಮಹಿಳೆಗೆ ಸಮಾನರು ನಮ್ಮ ಸಮಾಜದಲ್ಲಿ ಯಾರೂ ಇಲ್ಲ. ನಾವು ಹೇಳ್ತೀವಿ, ಏನಂತ ಹೇಳಿದ್ರಿ, ಮಹಿಳೆ ಮನೆಯೇ ಮೊದಲ. ಹಿರಿಯರು ಹೇಳಿದ್ದಾರೆ, ಮಹಿಳೆ ತಾಯಿ, ಮಹಿಳೆ ಸಹೋದರಿ, ಸ್ನೇಹಿತೆ, ಪುತ್ರಿ, ಮಾರ್ಗದರ್ಶಿಯಾಗಿ ನಮ್ಮ ಸಮಾಜದಲ್ಲಿ ತಲೆ ಎತ್ತಿ ನಿಂತಿರುವ ಒಂದು ಸಾಧನ ಅಂತಲೇ ನಾವು ಹೇಳ್ಬೋದು. ನಾವು ಹೇಳ್ತೇವೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾಯಿಯೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಯಾರು ಜನನಿ? ತಾಯಿ. ಟೀಚರ್ ಅಲ್ಲ, ಶಿಕ್ಷಕಿ ಅಲ್ಲ, ಜನನಿ ತಾಯಿ. ಮಹಿಳೆಯಲ್ಲಿ ಬಲ, ಮಹಿಳೆಯ ಬಲ ಅದು ಕುಟುಂಬದ ಬಲ. ಕುಟುಂಬದ ಬಲ ಅದು ಸಮಾಜದ ಬಲ. ಸಮಾಜದ ಬಲ ಅದು ದೇಶದ ಪ್ರಗತಿ ಅಂತ ಹೇಳ್ಬೋದು. ಹಾಗಿರುವಾಗ ಈ ಮಹಿಳಾ ಮಂಡಳಿ 10 ವರ್ಷಗಳಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಿಳಾ ಜಾಗೃತಿ, ಪ್ರತಿಭೆಗಳ ಬೆಳವಣಿಗೆ,
ಪರಸ್ಪರ ಸಹಾಯ ಪ್ರೋತ್ಸಾಹ ಇವುಗಳನ್ನು ಖಂಡಿತವಾಗಿ ಮಾಡಿದೆ, ನಾನು ತಿಳಿದಿದ್ದೇನೆ. ಈಗ ತಾನೇ ಎಲ್ಲ ಸವಿವರವಾಗಿ ಗೌರವಾಧ್ಯಕ್ಷರು ಹೇಳಿದರು. ಹಾಗಾದರೆ ಇದೇ ಮಹಿಳಾ ಸಬಲೀಕರಣ. ಮಹಿಳೆ ಅಬಲೆಯಲ್ಲ. ಮೊದಲು ನಾವು ಹೇಳ್ತಿದ್ದೇವೆ ಅಬಲೆಯರು ಅರ್ಧಾಂಗಿಯರು. ಈಗ ನಮಗೆ ಇಡೀ ಅಂಗಿ ಇದೆ, ಅರ್ಧಾಂಗಿ ಅಲ್ಲ. ನಿಜವಾಗಿಯೂ ಮಹಿಳೆ ಯಾವ ರಿಸಲ್ಟಲ್ಲಿ ನೋಡಿ, ಫಲಿತಾಂಶದಲ್ಲಿ ನೋಡಿ, ಮಹಿಳೆಯರೇ ಹುಡುಗಿಯರೇ ಮೇಲುಗೈ. SSLC ಫಲಿತಾಂಶ ಆಗಲಿ ಅಥವಾ PU ಫಲಿತಾಂಶ ಆಗಲಿ, ಹುಡುಗಿಯರೇ ಮೇಲುಗೈ. ಹಾಗಾದರೆ ನೀವೇ ನೆನೆಸಿಕೊಳ್ಳಿ ಮಹಿಳೆಯರ ಒಂದು ಹೆಗ್ಗಳಿಕೆ ಎಷ್ಟಿದೆ ಅಂತ. ಪ್ರೀತಿಯ ಸಹೋದರಿಯರೇ, ಮಹಿಳಾ ಸಬಲೀಕರಣ, ಈಗ ತಾನೇ ಹೇಳಿದ ಹಾಗೆ ಸಬಲೀಕರಣ ಅಂದ್ರೇನು? ತನ್ನ ಶಕ್ತಿಯನ್ನು ಅರಿತುಕೊಂಡು ಸಮಾಜದಲ್ಲಿರುವ ಆಗು ಹೋಗುಗಳನ್ನು ನಾವು ಗೌರವದಿಂದ ಎದುರಿಸಿ ಜಯಶೀಲರಾಗಿರುವುದೇ ಅದು ಮಹಿಳಾ ಸಬಲೀಕರಣ. ಪ್ರೀತಿಯ ಸಹೋದರಿಯರೇ, ನಾವು ನೆನಪಿರಬೇಕಾದ ಕೆಲವು ವಿಷಯಗಳುಂಟು. ಈ ಸಂದರ್ಭದಲ್ಲಿ ನಾನು ಹೇಳೋಡಿದ್ದೀನಿ. ನಾವು ಹೇಳ್ತೇವೆ ಶಕ್ತಿ ಎಂಬುದು ಒಂದು, ಶಿಕ್ಷಣ ಎಂಬುದು, ನಾವು ಶಿಕ್ಷಕ ವೃತ್ತಿಯಲ್ಲಿ ಇರೋದ್ರಿಂದ ನಾನು ಅದನ್ನು ಹೇಳ್ತಾ ಇದ್ದೇನೆ. ಶಿಕ್ಷಣ ಎಂಬುದು ಒಂದು ಶಕ್ತಿ. ಆತ್ಮವಿಶ್ವಾಸ ಎಂಬುದು ನಾವು ಧರಿಸುವ ಹೆಣ್ಣು ಮಕ್ಕಳು ಅಥವಾ ಹೆಗ್ಗಳೆಯರು ಧರಿಸುವ ಆಭರಣ ಅಂತೆ. ಆರ್ಥಿಕ ಸ್ವಾವಲಂಬನೆಯೇ ಅದೊಂದು ಭದ್ರತೆ, ಏಕತೆಯೇ ನಿಜವಾದ ಬಲ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಎಷ್ಟು ಮಹಿಳೆಯರು ಒಟ್ಟಾಗಿದ್ದೀರಿ, ಸಂಘಟನೆ ಮಾಡಿದ್ದೀರಿ. ನೀವು ಮುಂದಿನ ಪೀಳಿಗೆಗೆ ದಾರಿದೀಪ ಆಗಬೇಕು. ನೂರಾರು ಮಹಿಳೆಯರಿಗೆ ಪ್ರೇರೇಪಿಸುವ ನೀವು ಕೇಂದ್ರವಾಗಿರಬೇಕು, ಕೇಂದ್ರ ಬಿಂದುವಾಗಿರಬೇಕು. ಇಂದಿನ ಒಂದು ಶುಭ ದಿನದಲ್ಲಿ ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. ಪ್ರೀತಿಯ ಸಹೋದರಿಯರೇ, ಯಾವ ಸಂಕಲ್ಪ ಮಾಡೋಣ? ಒಬ್ಬರನ್ನೊಬ್ಬರು ನಾವು ಬೆಂಬಲಿಸಲೇಬೇಕು. ಅನ್ಯಾಯದ ವಿರುದ್ಧ ಎದ್ದು ನಿಲ್ಲೋಣ, ಅನ್ಯಾಯದ ವಿರುದ್ಧ ಹೋರಾಡೋಣ, ಪ್ರತಿಭೆಯನ್ನು ನಾವು ಬೆಳಗಿಸೋಣ. ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನಾವು ತರೋಣ. ಆದರ್ಶ ಮಹಿಳೆಯರಾಗೋಣ. ನಮ್ಮನ್ನು ತಗ್ಗಿಸೋಣ. ನಮಗೆ ಅಹಂಭಾವನೆ ಬೇಡ. ತಗ್ಗಿದ ಗದ್ದೆಗೆ 2 ಬೆಳೆ, ತಗ್ಗೋಣ. ಅಂತೆಯೇ ನಾವು ದೇಶವನ್ನು ಬೆಳೆಸೋಣ. ದೇಶವನ್ನು ಬೆಳೆಸುವ ಆಶಾವಾದದೊಂದಿಗೆ ನನಗೆ ನೆನಪಿದೆ, ನಾನು ಚಿಕ್ಕದರಲ್ಲಿರುವಾಗ ಇಲ್ಲಿ ಮಹಿಳಾ ಮಂಡಳಿ ಇತ್ತು. ನಮ್ಮ ತಾಯಿಯವರ ಕಾಲದಲ್ಲಿ, ನಾನಾಗ ಒಂದು 12-13 ವರ್ಷದವಳು. ಆಗ ಕಬಿಯಾಡಿ ಜಲಜಾಕ್ಷಿ ಹೆಗ್ಗಡ್ತಿಯವರು, ಅವರು ಮಹಿಳಾ ಸಮಾಜದ ಅಧ್ಯಕ್ಷರಾಗಿ ತುಂಬ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅವರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಸೇವೆಯನ್ನು ಮಾಡಿದ ಹೆಗ್ಗಡ್ತಿಯವರು ಕಬಿಯಾಡಿ, ಅವರು ಉಮೇಶ್ ಹೆಗಡೆ ಅವರ ಮಾತೃಶ್ರೀಯಾಗಿದ್ದಾರೆ. ಅಂತೆಯೇ ಕೆಳಪರ್ಕಾಳ ದಿವಂಗತ ಇಂದಿರಾಚಾರ್ಯ ಶ್ರೀನಿವಾಸ ಉಪಾಧ್ಯಾಯರ ಮಾತೃಶ್ರೀ, ಇವರು ಕೂಡ ಅನೇಕ ಅವರು ರತ್ನ ಅಂತಲೇ ಹೇಳ್ಬೋದು ಸಮಾಜದ. ಅಂತೆಯೇ ಶ್ರೀಯುತ ಅಶ್ಲೇಷ್ ಮಾಲೀಕರಾದ ಗಣೇಶ್ ಶೆಣೈ ಇಲ್ಲಿ ಆಸೀನರಾಗಿದ್ದಾರೆ. ಅವರ ಸೊಸೆ ಶಾಂತಿ ಡಿ ಶೆಣೈ ಅವರು ಕೂಡ ಸಮಾಜಕ್ಕಾಗಿ ತುಂಬ ಹೋರಾಡಿದವರು. ಮಹಿಳಾ ಸಮಾಜದ ಮೂಲಕ, ನನಗದು ಸರಿಯಾಗಿ ನೆನಪಿದೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಿಸಲೇಬೇಕು. ಅವರಿಗೆ ನನ್ನ ವೈಯಕ್ತಿಕ ನಮನವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಹಳೆಯ ಹೊಸ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ, ಗೌರವಾಧ್ಯಕ್ಷರಿದ್ದಾರೆ, ಕೋಶಾಧಿಕಾರಿಗಳು ಇದ್ದಾರೆ, ಕಾರ್ಯದರ್ಶಿಗಳು ಇದ್ದಾರೆ, ಎಲ್ಲರಿದ್ದಾರೆ. ಅವರೆಲ್ಲರನ್ನು ನಾನು ವಿಶೇಷವಾಗಿ ಮಹಿಳಾ ಮಂಡಳಿಯ ಸದಸ್ಯರೆಲ್ಲರನ್ನು, ಎಲ್ಲ ಪ್ರೇಕ್ಷಕರನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಒಂದು ಭಗಿನಿ ಮಂಡಳಿಯು ತನ್ನ ಮುಂದಿನ ವರ್ಷದಲ್ಲಿ 25ನೇ ರಜತೋತ್ಸವವನ್ನು ಸಂಭ್ರಮವಾಗಿ ಅದ್ಧೂರಿಯಾಗಿ ಆಚರಿಸಲಿ ಎಂದು ನಾನು ಹಾರೈಸಲಾಗಿದ್ದೇನೆ. ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಕೇಳ್ತಾ ಇದ್ದೀರಲ್ಲ,
ಪರ್ಕಳ ಮಹಾಲಿಂಗೇಶ್ವರ ದೇವಸ್ಥಾನದ್ದು ಪಾದಾರವಿಂದಕ್ಕೆ ನಮಸ್ಕಾರ ಮಾಡ್ತಾ, ಮತ್ತು ಇದ್ದವರಿಗೆ ಎಲ್ಲರಿಗೆ, ಇಲ್ಲಿ ವೇದಿಕೆ ಮೇಲೆ ಇದ್ದವರಿಗೆ ಎಲ್ಲರಿಗೆ ನಮಸ್ಕಾರ ಮಾಡುತ್ತಾ, ಇವತ್ತು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆ ಪ್ರಯುಕ್ತವಾಗಿ ಇವರು ಅವರ ಸಂಘದ್ದು ಒಂದು, ಯಾಕೆಂದರೆ ಯಾವಾಗಲೂ ಕ್ರ್ಯಾಬ್ ಥರ ಒಬ್ಬರಿಗೆ ಪುಲ್ ಮಾಡ್ತಾ ಇರ್ತಾರೆ, ಗ್ರೋ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಇದು ಮಾದರಿ ಮಾಡಿದ್ದಾರೆ ಅವರು. ದೇ ಆರ್ ಆನ್ ಎಕ್ಸಾಂಪಲ್. ಯಾಕೆ ನಾನು ಸಹ ಅಂಥದ್ದೇ ಒಂದು ಸಂಸ್ಥೆಯಲ್ಲಿ ಸಾಧಾರಣ 16 ಇಯರ್ಸ್ ಆಯಿತು. ಪವರ್ ಅಂತ ಸಂಸ್ಥೆ, ಅದು ಪ್ಲ್ಯಾಟ್ಫಾರ್ಮ್ ಆಫ್ ವುಮನ್ ಆಂಟ್ರಪ್ರನರ್ಸ್. ಅದು ಸಾಧಾರಣ ಈಗ 16 ಇಯರ್ಸ್ ಆಯಿತು. ಅದರಲ್ಲಿ ಅಧ್ಯಕ್ಷೆ, ಕಾರ್ಯದರ್ಶಿ ಸುಮಾರನ್ನು ವಹಿಸಿದ್ದೇನೆ ನಾನು. ಈ ದಿವಸ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ, ಇದರದ್ದು ಥೀಮ್ ಅಂದರೆ ಗಿವರ್ಸ್ ಗೇನ್. ಎಷ್ಟು ಕೊಡ್ತೀರಿ ಅಷ್ಟು ಬರ್ತದೆ ಅಂತ ಹೇಳೋದು. ವೇರ್ ಎನರ್ಜಿ ಗೋಸ್ ಇಟ್ ಗ್ರೋಸ್ ಹೇಳ್ತಾರೆ. ಯಾಕೆ ಅಂದರೆ ನಾವು ವಿಮೆನ್ ತುಂಬ ಸ್ಯಾಕ್ರಿಫೈಸಿಂಗ್ ಇರ್ತಾರೆ. ಈಗಾಗಲೇ ಈ ಯಾವುದೇ ಸಂಸ್ಥೆ ಬೆಳಿಬೇಕಾದ್ರೆ ಅವ್ರ ಮೆಂಬರ್ಸ್, ಮತ್ತು ಒಂದು ಏನಂದರೆ ಪ್ರತಿಯೊಬ್ಬರಲ್ಲಿ ಏನಾದರೂ ಲೋಪ ಏನಾದರೂ ಇರ್ತದೆ, ಏನಾದರೂ ಸಣ್ಣ ಪುಟ್ಟ ಇರ್ತದೆ. ಅದು ಒಂದು ಹೈಲೈಟ್ ಮಾಡದೆ ಅವರಿಗೆ ಹೇಗೆ ಅದರಿಂದ ಮೋಟಿವೇಟ್ ಮಾಡಿ, ಇನ್ಸ್ಪೈರ್ ಮಾಡಿ ಮುಂದೆ ಬರಬೇಕಂತ ಹೇಳಬೇಕಂತ ಮಾಡಬೇಕು ಅಂತ ಆ ಸಂಸ್ಥೆದು ಮೂಲ ಉದ್ದೇಶ ಆಗಿರಬೇಕು. ಇನ್ನೊಂದು ಏನಂದರೆ ತುಂಬ ನಾವು ಹೆಂಗಸರಿಗೆ ತುಂಬ ಟೈಮ್ ಇದೆ ಅಂತ ಹೇಳ್ತಾರೆ. ಇದೆಯಾ ಟೈಮ್ ಇದೆಯಾ ಕೈಯಲ್ಲಿ? ಇಲ್ಲ. ಯಾಕೆಂದರೆ ನಾವು ಜನರ ಕಲ್ಪನೆ, ಅದು ಜನರ ಕಲ್ಪನೆ ಏನಂದರೆ ಅವ್ರ ಹತ್ರ ತುಂಬ ಕೆಲಸ ಇದೆ, ಏನು ಮಾಡ್ತಾರೆ, ಸುಮ್ಮನೆ ಇರ್ತಾರೆ, ಎಂತ ಇಲ್ಲ, ಅಡುಗೆ ಮಾಡಲಿಕ್ಕೆ ಎಷ್ಟು ಹೌದಲ್ಲ, ಮಕ್ಕಳು ನೋಡಲಿಕ್ಕೆ. ಸೊ ನಾವು ನಮ್ಮ ಸರ್ವಿಸಿಗೆ ನಾವು ಯಾವುದೇ ಡಿಮಾಂಡ್ ಮಾಡೋದಿಲ್ಲ, ಅಷ್ಟು ನಾವು ಕೊಡ್ತಾ ಇರ್ತೇವೆ. ವಿ ಆಲ್ವೇಸ್ ಗಿವಿಂಗ್ ಮೋಡ್, ರಿಸೀವಿಂಗ್ ಮೋಡಲ್ಲಿ ಇರೋದಿಲ್ಲ ನಾವು, ಹೌದಲ್ವಾ? ಹಾಗಾಗಿ ಈ ಸಂಸ್ಥೆ ಬೆಳಿಬೇಕು, ಇನ್ನೂ ಬೆಳಿಬೇಕಾದ್ರೆ ತುಂಬ ಸಣ್ಣ ಸಣ್ಣ ವಿಷಯಕ್ಕೆ ಗಾಸಿಪ್ ಮಾಡದೆ ಟೈಮನ್ನು ರೈಟ್ಲಿ ಯೂಸ್ ಮಾಡಬೇಕು. ಈಗ ಮೊನ್ನೆ ನಮ್ಮ ಮಹಿಳಾ ಸಮಾಜದಲ್ಲಿ ಇವರು ಸವಿತಾ ಮೇಡಮ್ ಚಂದ ಒಂದು ವರ್ಕ್ಶಾಪ್ ಮಾಡಿದರು. ಹೂ ಮಾಲೆ ಮಾಡೋದು ವರ್ಕ್ಶಾಪ್. ಎಷ್ಟು ಜನರಿಗೆ ಗೊತ್ತುಂಟು ಹೂ ಮಾಲೆ ಮಾಡೋದು? ನನಗೆ ಗೊತ್ತಿಲ್ಲ, ಸುಮಾರು ಜನರಿಗೆ ಗೊತ್ತಿಲ್ಲ. ಒಂದು ಕೊಟ್ಟಿಗೆ ಮಾಡ್ತಾರೆ, ಅದು ಇಷ್ಟು ಸಣ್ಣ ರೀತಿಯಲ್ಲಿ ಚಂದ ಮಾಡಲಿಕ್ಕೆ ಸಹ ನಮಗೆ ಗೊತ್ತುಂಟಾ? ಇಲ್ಲ. ಅದು ಸಣ್ಣ ಸಣ್ಣ ವಿಷಯ ಈಗ ತುಂಬ ಇದಾಗಿದೆ, ದುಬಾರಿ ಆಗಿದೆ ಅಂತ ಹೇಳ್ಬೋದು. ಸಣ್ಣ ವಿಷಯ ಅದು. ಮುಂಚೆ ಅದು ಯೂಶ್ವಲಿ ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡ್ತಾಯಿದ್ರು. ಇವತ್ತು ಇವರು ನಮ್ಮ ಅತ್ತೆ ವಿಷಯ ಹೇಳುವಾಗ ನನಗೆ ಸಹ ಎನಿಸಿದವತ್ತು ಸಣ್ಣ ಸಣ್ಣ ಮನೆಯನ್ನು ರೆಂಟಲ್ಲಿ ಕೊಟ್ಟು ಅದರದ್ದು ಬರೆಯೋದು, ಡೈಲಿ ಅದು ಲೆಕ್ಕ ಬರೆಯೋದು, ಅವ್ರು ನೋಡುವಾಗ ನನಗೆ ತುಂಬ ತುಂಬ ಇನ್ಸ್ಪೈರ್ ಆಗಿದ್ದೇನೆ. ಹಾಗೆ ನನ್ನ ಅಮ್ಮನ ಹತ್ರ ಸಹ ತುಂಬ ಇನ್ಸ್ಪೈರ್ ಆಗಿದ್ದೇನೆ. ಯಾಕೆಂದರೆ ತಾಯಿ ಮೊದಲ ಗುರು ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ನಾವು ನೋಡಿ ಕಲಿತೇವೆ, ನಾವು ಹೇಳಬೇಕಂತ ಇಲ್ಲ, ಅವರ ವೈಬ್ರೇಷನ್ ಸಾಕು ನಮಗೆ. ಅದೇ ಥರ ನನ್ನ ಮಗಳು ಸಹ, ಇವತ್ತು ನನ್ನ ಮಗಾದರೆ ಅವಳು ಡಿಟರ್ಮಿನೇಷನ್ ಇತ್ತು ಅದು. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಅತ್ತೆ ಮತ್ತು ತಾಯಿಯಿಂದ ತುಂಬ ಇನ್ಸ್ಪೈರ್ ಆಗ್ತದೆ. ಇವತ್ತು ನಾನು ಸಹ ಅತ್ತೆ ಆಗಿದ್ದೇನೆ, ನನ್ನಿಂದ ಸಹ ಸುಮಾರು ಇನ್ಸ್ಪೈರ್ ಆಗಿರ್ಬೋದು ಅವಳು. ಹಾಗೆ ನಾನು ಎನಿಸ್ತಾ, ಇದು ಒಂದು ಅವಕಾಶ. ಯಾವ ಮಹಿಳಾ ಸಮಾಜಕ್ಕೆ ಒಂದು ಕಲೆಕ್ಟಿವ್ ಎನರ್ಜಿ ಇರ್ತಾರೆ. ಕಲೆಕ್ಟಿವ್ ಎನರ್ಜಿಯಲ್ಲಿ ಎಂತ ಮಾಡಲಿಕ್ಕೆ ಆಗ್ತದೆ, ಸಣ್ಣ 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 ವಿಷಯದಲ್ಲಿ ತುಂಬ ಎಂಜಾಯ್ ಮಾಡಲಿಕ್ಕೆ ಆಗ್ತದೆ. ಇವರು ಈಗ ಹೇಳಿದ್ರು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದೆ, ನಿಲ್ಲಿ ನೋಡಿ, ಅದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಏಜ್ ಈಸ್ ನೆವರ್ ಅ ನಂಬರ್. ಏಜ್ ಆಗ್ತಾ ಇರ್ತದೆ, ನಾವು ರಿಟೈರ್ಡ್ ಆಗಲಿಕ್ಕೆ ಇಲ್ಲ. ಒಂದು ಮೊನ್ನೆ ಯಾರು ಹೇಳಿದ್ರು, ನಾನು ರಿಟೈರ್ಡ್ ಎಂಥ ಕೆಲಸ ಇಲ್ಲ ನನಗೆ. ನಾನು ಹೇಳಿದ್ದು, ಯಾಕೆ ರಿಟೈರ್ಡ್? ದಿಸ್ ಈಸ್ ಅನ್ ಆಪರ್ಚುನಿಟಿ ಟು ಲರ್ನ್ ಯೋರ್ ಹಾಬೀಸ್. ಸಂಗೀತ ಕಲಿಬೇಕಾ ಕಲೀರಿ, ಹೂ ಮಾಲೆ ಮಾಡಲಿಕ್ಕೆ ಇದ್ದರೆ ಕಲೀರಿ. ಯಾವುದು ನಮಗೆ ಮುಂಚೆ ಮಾಡಲಿಕ್ಕೆ ಆಗಲಿಲ್ಲ ಅದು ರೈಟ್ಫುಲಿ ಆ ಟೈಮನ್ನು ಯೂಸ್ ಮಾಡಿ. ಇದು ನಿಮ್ಮ ಟೈಮ್. ಯಾಕೆಂದರೆ ಆ ಟೈಮಲ್ಲಿ ನಿಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು. ರೆಸ್ಪಾನ್ಸಿಬಿಲಿಟಿಯನ್ನು ಶೆಟ್ ಆಫ್ ಆಯಿತು, ಮಕ್ಕಳ ಲೈಫನ್ನು ಸೆಟಲ್ ಮಾಡಿ ಆಯಿತು. ಮತ್ತು ಏನಿದೆ ನಿಮ್ಮ ಮಾಡ್ತಾ ನಾನು ಐ ಹ್ಯಾವ್ ಡಿಸೈಡೆಡ್ ವಾಟ್ ಐ ಹ್ಯಾವ್ ಟು ಡ್ಯೂ. ಸೊ ನಂದು ಮಾತ್ರ ಅಲ್ಲ, ಪ್ರತಿಯೊಬ್ಬರದ್ದು ಅವ್ರದ್ದು ಲೈಫಿದು ಗೋಲ್ ಇರಬೇಕು.
30 ಇಯರ್ಸ್ ತನಕ ನಾವು ಲೈಫನ್ನು ಹೇಗೆ ಸೆಟಲ್ ಮಾಡಬೇಕು, ಎಂತ ಮಾಡಬೇಕು ಅಂತ ಡಿಸೈಡ್ ಮಾಡಿ 30ಇಂದ 50 ತನಕ ನಾವು ಇಷ್ಟು ಮಾಡಿ ಇಡಬೇಕು ನಾನು ಅಂತ ಸೆಟಲ್ ಆಗಬೇಕು. ಆಫ್ಟರ್ 50 ಈಸ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಸೊ ಇದು ನಂದು ಲೈಫ್, ಇದು ಗೋಲ್. ಇವತ್ತು ಒಬ್ಬರಿಗೆ ನಾನು ಇನ್ಸ್ಪೈರ್ ಮಾಡಿ ಚೇಂಜ್ ಮಾಡಲಿಕ್ಕೆ ನನಗೆ ಆಯಿತಾ ಅಂತ ಎನಿಸಿದರೆ ತುಂಬ ಧನ್ಯ ಆಗ್ತದೆ. ನಾನು ಇದು ಒಂದು ಹೇಳಿ ನನಗೆ ಇವರಿಗೆ ಪುನಃ ಅಪ್ಲೋಡ್ ಮಾಡ್ತೇನೆ. 10 years ಇಸ್ ನಾಟ್ ಅ ಸ್ಮಾಲ್ ನಂಬರ್. ಇನ್ನು ನೆಕ್ಸ್ಟ್ ಇಯರ್ ಅವರು 25 years ಸೆಲೆಬ್ರೇಷನ್ ಮಾಡುವಾಗ ನಾವು ಸಹ ಪುನಃ ಬರಲಿ ಅಂತ ಹೇಳುತ್ತಾ ಇದು ಅವಕಾಶ ಕೊಟ್ಟದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಈ ಒಂದು ಆರ್ಗನೈಸೇಷನನ್ನು ನೆಕ್ಸ್ಟ್ ಲೆವೆಲ್ಗೆ ಪ್ರತಿ ವರ್ಷ ಒಬ್ಬೊಬ್ಬರು ಪ್ರೆಸಿಡೆಂಟ್ ಮಾಡುವಾಗ ನೆಕ್ಸ್ಟ್ ಲೆವೆಲ್ ಹೋಗಲಿಕ್ಕೆ ಟ್ರೈ ಮಾಡಿ, ಏನಾದರೂ ಹೊಸ್ತು ಮಾಡಿ ಅದು ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್. ಜಯಶ್ರೀ ಮೋಹನ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಭಗಿನಿ ಗೆಳತಿಯರೇ, ಎಲ್ಲರಿಗೂ ನಮಸ್ಕಾರ. ಈಗ ನಾವು ಭಗಿನಿ ಮಹಿಳಾ ಮಂಡಳಿಯ ದಶಮಾನ ಉತ್ಸವದ ನಾವು ಸಂಭ್ರಮ ಸಡಗರದಲ್ಲಿದ್ದೇವೆ. ಈಗ ನಾವು ಒಂದು ಮುಖ್ಯ ಹಂತಕ್ಕೆ ಬಂದಿದ್ದೇವೆ. ಅದು ಏನಂದರೆ ಗುರುವಂದನಾ ಕಾರ್ಯಕ್ರಮ. ಮೇಡಮ್, ನೀವು ಹೇಳಿದ್ರಿ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ, ಶಿಕ್ಷಣ ಎಷ್ಟು ಅಗತ್ಯ, ಎಷ್ಟು ಸಬಲ ಆಗಬೇಕು ಅಂತಂದ್ಬಿಟ್ಟು. ಹಾಗೆ ಹೇಳಿದ್ರಿ ತಾಯಿ ಮೊದಲ ಗುರು ಅಂತಂದ್ಬಿಟ್ಟು. ಆದರೆ ಶಿಕ್ಷಕಿ ಅದಕ್ಕಿಂತ ಉತ್ಕೃಷ್ಟವಾದದ್ದು. ಯಾಕೆಂದರೆ ತಾಯಿ ಬೆಳಗ್ಗೆ ಮತ್ತು ಸಾಯಂಕಾಲ ರಾತ್ರಿ ನೋಡ್ತಾರೆ, ಶಿಕ್ಷಕಿಯಾದವರು ಇಡೀ ದಿವಸ ನೋಡ್ತಾರೆ. ಬೆಳಗ್ಗೆ ಮಕ್ಕಳು ಮನೆಗೆ ಬಂದರೆ, ಸ್ಕೂಲಿಗೆ ಬಂದರೆ, ಸಂಜೆ ಅವರು ಮನೆಗೆ ಹೋಗುವ ತನಕ ಎಷ್ಟು ಗುರುತರವಾದ ಜವಾಬ್ದಾರಿಯನ್ನು ತಗೊಂಡು ನೀವು ಅವರನ್ನು ಎಷ್ಟು ಜಾಗ್ರತೆಯಿಂದ ನೋಡ್ತೀರಾ ಅಂತಂದ್ಬಿಟ್ಟು. ಹಾಗೆ PM ಸಂಸ್ಥೆಯಲ್ಲಿ ನೀವು ಅಕ್ಷರ ದಾಸೋಹದ ಜೊತೆಗೆ ಅನ್ನದಾಸೋಹನೂ ಮಾಡ್ತಾ ಇದ್ದೀರಾ. ಇದು ಎರಡೂ ಜೊತೆಯಲ್ಲಿ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ. ದಾನಗಳಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಮತ್ತು ವಿದ್ಯಾದಾನ ಅಂತ ಹೇಳ್ತಾರೆ. ಸುಭಾಷಿತ ಹೇಳುತ್ತೆ, ಅನ್ನದಾನಂ ಪರಂದಾನಂ ವಿದ್ಯಾದಾನಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂತ ವಿದ್ಯಾ ಅಂತಂದ್ಬಿಟ್ಟು. ಈ ಅನ್ನದಾನ ಏನಾಗುತ್ತೆ, ಕ್ಷಣಿಕ ತೃಪ್ತಿ ಕೊಡುತ್ತೆ. ವಿದ್ಯಾದಾನ ನಮಗೆ ಜೀವನದುದ್ದಕ್ಕೂ ತೃಪ್ತಿಯನ್ನು ಕೊಡುತ್ತೆ. ಈ ವಿದ್ಯೆಯ ಮುಂದೆ ಅವರಿಗೆ ಹೇಗೆ ಸಂಪತ್ತಾಗಿ ಪರಿವರ್ತನೆಗೊಳ್ಳುತ್ತೆ. ಹೇಗೆ ಅಂತಂದರೆ ನೀವು ಕಲಿಸಿರೋ ವಿದ್ಯೆ ಅದು ಯಾರಿಂದಲೂ ಕಸಿಯೋಕ್ಕಾಗೋದಿಲ್ಲ. ಯಾವ ಅಣ್ಣ ತಮ್ಮಂದರು ಭಾಗ ಮಾಡಲಿಕ್ಕಾಗೋದಿಲ್ಲ. ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ರಾಜ ಆಗಲಿ ಅದನ್ನು ಪಡೆಯೋಕ್ಕಾಗೋದಿಲ್ಲ. ಹಾಗೆ ಅದು ಮುಂದೆ ನಮ್ಮನ್ನು ಕಾಯುತ್ತೆ. ಒಂದು ಸುಭಾಷಿತ ಹೇಳ್ತೀನಿ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಬಾರಕಾರಿ ವ್ಯಯೀಕೃತಿ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ಇಂಥ ವಿದ್ಯೆಯನ್ನು ನೀವು ಮಕ್ಕಳಿಗೆ ಸುಮಾರು 42 ವರ್ಷಗಳಿಂದ ನೀವು ಕಲಿಸ್ತಾ ಬಂದಿದ್ದೀರಾ. ನಿಮ್ಮಿಂದ ಪಾಠ ಕಲಿತಾ ಎಷ್ಟೋ ಮಕ್ಕಳು ಹೊರಗಡೆ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿದಾಗ ಚಿನ್ನದ ಪದಕಗಳನ್ನು ಗಳಿಸಿರೋದು ನಾನು ನೋಡಿದ್ದೀನಿ. ಇಂಥ ನಿಮ್ಮನ್ನು ಈ ದಿನ ನಾವು ಗುರುವಂದನಾ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ನೀವು ಅದನ್ನು ಸ್ವೀಕಾರ ಮಾಡ್ತಿದ್ದೀರಾ. ಇದು ನಮಗೆ ತುಂಬ ಹೆಮ್ಮೆ ವಿಷಯ ಮೇಡಮ್. ಮತ್ತು ತುಂಬ ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವ ತಂದುಕೊಡ್ತಾ ಇದೆ ನಮಗೆ. ಇನ್ನು ನಿಮ್ಮ ವಿಷಯ, 120 ವರ್ಷಗಳ ಇತಿಹಾಸ ಹೊಂದಿರುವ BM ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ದಿವಂಗತ ರಾಜೀವ್ ಕೋಟ್ಯಾನ್ ಮತ್ತು ದಿವಂಗತ ಜಯಂತಿ ಕೋಟ್ಯಾನ್ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ಶ್ರೀಮತಿ ವಿನಯ ಸರೋಜಾ ಕುಮಾರಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹಗಲು ರಾತ್ರಿ ದುಡಿದು ತನ್ನ ಅವಿರತ ಪರಿಶ್ರಮದಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ವಿದ್ಯಾರ್ಜನೆಯನ್ನು ನೀಡುತ್ತಾ ಬಂದಿರುತ್ತಾರೆ. ಸುಮಾರು 42 ವರ್ಷಗಳ ಸುದೀರ್ಘ ಸೇವೆ ಇವರದ್ದಾಗಿದ್ದು, ವಿದ್ಯಾರ್ಥಿಗಳ ಮನಸ್ಸನ್ನು ತಣಿಸಿ ಸದಾ ನೀತಿ ಬೋಧೆಯ ಪರಿಕಲ್ಪನೆಯನ್ನು ಬಿತ್ತಿ ದೇಶದ ಪ್ರಜೆಗಳನ್ನಾಗಿ ರೂಪಿಸಿದ ದಿವ್ಯ ಚೇತನವಾಗಿರುತ್ತಾರೆ. ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ವಿದ್ಯಾದಿ ದೇವತೆ ಎಂಬ ಹೆಗ್ಗಳಿಕೆಯ ಬಿರುದನ್ನು ನೀಡಿ ಗೌರವಿಸುತ್ತಿದ್ದೇವೆ. ನಿಮ್ಮ ಈ ಸೇವೆ ಹೀಗೆಯೇ ನಿರಂತರವಾಗಿ ಮುಂದುವರಿಯಲೆಂದು ಹಾರೈಸುತ್ತಾ ತಮಗೆ ದೇವರು ಆಯುರಾರೋಗ್ಯ ನೆಮ್ಮದಿಯನ್ನು
ಇದ್ದು ಅನುಗ್ರಹಿಸಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಪ್ರೀತಿಪೂರ್ವಕವಾಗಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದ್ಯೆಯನ್ನು ದಾರೆ ಎರೆದು ನಮ್ಮಲ್ಲಿ ಅಜ್ಞಾನವನ್ನು ನೀಗಿಸಿ ಜ್ಞಾನವನ್ನು ತುಂಬಿ ಮುಂದಿನ ಪೀಳಿಗೆಯನ್ನು ರಚಿಸುವಲ್ಲಿ ಗುರುಗಳ ಮಹತ್ವ ಅಪ್ರಮೇಯವಾದದ್ದು. ಮನೆಯೇ ಮೊದಲ ಪಾಠಶಾಲೆ, ಅಮ್ಮನೇ ಮೊದಲ ಗುರು, ನಂತರ ಶಾಲೆಯಲ್ಲಿ ಗುರುಗಳು ತೋರಿದ ದಾರಿಯಲ್ಲಿ ನಡೆಯುವುದೇ ನಮ್ಮೆಲ್ಲರ ಗುರಿ. ಅದಕ್ಕೆ ಗುರುಗಳ ಬೆಂಬಲ ಸಹಕಾರವು ದೊರಕಿದಾಗ ಒಬ್ಬ ಒಳ್ಳೆಯ ಪ್ರಜೆಯನ್ನು ನಿರ್ಮಿಸಿದ ಕೃತಜ್ಞತಾ ಶ್ರೀಮತಿ ವಿನಯ ಸರೋಜಾ ಕುಮಾರಿ ಅವರನ್ನು ನಮ್ಮ ಸದಸ್ಯರೆಲ್ಲರೂ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಕರತಾಡನದೊಂದಿಗೆ ಜೋರಾದ ಕರತಾಡನದೊಂದಿಗೆ ನಾವು ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಅವಕಾಶಕ್ಕಾಗಿ ಧನ್ಯವಾದಗಳು. ಇವರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಅವರ ಸನ್ಮಾನ ಪತ್ರವನ್ನು ಶ್ರೀಮತಿ ವಾಣಿ ಪಾಟೀಲ್ ಓದುವರೇ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಿಮ್ಮೆಲ್ಲರ ಆತ್ಮೀಯರಾದ ಶ್ರೀಮತಿ ಶ್ರುತಿ ಜಿ ಶೆಣೆಯವರ ಸನ್ಮಾನ ಪತ್ರವನ್ನು ಓದಲು ತುಂಬ ಹೆಮ್ಮೆಯಲ್ಲಿ ನಾನಿಲ್ಲಿ ನಿಂತಿರುವೆನು. ಭಗಿನಿ ಮಹಿಳಾ ಮಂಡಳಿಯವರಿಂದ ಸನ್ಮಾನ ಪದಗೊಳ್ಳಲಿರುವವರಲ್ಲಿ ಇವರು ಒಬ್ಬರಾಗಿದ್ದಾರೆ. ಮುಂಬೈಯಲ್ಲಿ ಜನಿಸಿ ಮತ್ತು ಬೆಳೆದವರು ಇವರು. ದಿವಂಗತ MS ಕಾಮತ್ ಮತ್ತು ದಿವಂಗತ ಮಾಲತಿ S ಕಾಮತ್ ದಂಪತಿಗಳ ಪುತ್ರಿ. ಶ್ರುತಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ BA ಮುಗಿಸಿದರು ಮತ್ತು ಅವರ ಪೋಷಕರಿಗೆ ಆಹಾರ ಪಾತ್ರೆ ತಯಾರಿಕೆಯಲ್ಲಿ ಸಹಾಯ ಮಾಡುತ್ತಿದ್ದರು. ಯೂನಿಟ್ ವ್ಯವಹಾರ ಕ್ರಿಸ್ಟಲ್ ಪ್ಯಾಕೇಜಿಂಗ್ನಲ್ಲಿ. ಪತಿ P ಗಣೇಶ್ ಶೆಣೈ ಆಶ್ಲೇಷ್ ಹೋಟೆಲ್ನ ವ್ಯವಸ್ಥಾಪಕ ಪಾಲುದಾರ. ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಗಜ್ಲರ್ಸ್ ಪವಿತ್ರ ಪ್ರಮೋಟರ್ಸ್ನ ಮಾಲೀಕರು. ಮಕ್ಕಳು ಮಗ ಆಶ್ಲೇಷ್ ಶೆಣೈ ವಾಕ್ಷಾ ಪದವೀಧರ ಮತ್ತು ಹಾಸ್ಪಿಟಾಲಿಟಿ ಮತ್ತು ಪ್ರವಾಸೋದ್ಯಮದ ಮಾಸ್ಟರ್. ಆಶ್ಲೇಷ್ ಶೆಣೈ ತಮ್ಮ ಕುಟುಂಬ ವ್ಯವಹಾರವನ್ನು ಸೇರಿಕೊಂಡರು. ಸೊಸೆ ಪಂಚಮಿ ಶೆಣೈ ತಮ್ಮ CA ವ್ಯಾಸಂಗ ಮಾಡುತ್ತಿದ್ದಾರೆ. ಮಗಳು ಪವಿತ್ರ ಶೆಣೈ MITಯಲ್ಲಿ BTech ನಂತರ ಬೋಸ್ಟನ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಿದ್ದಾರೆ. ಅವರು ಲಯನ್ಸ್ ಕ್ಲಬ್ ಆಫ್ ಮಣಿಪಾಲದ ಅಧ್ಯಕ್ಷರು, ಪವರ್ನ ಹಿಂದಿನ ಅಧ್ಯಕ್ಷರು. MSDO MSME ಬೆಂಬಲ ಮತ್ತು ಅಭಿವೃದ್ಧಿಯ ಜಂಟಿ ಕಾರ್ಯದರ್ಶಿಯಾಗಿರುತ್ತಾರೆ. ಕೊಂಕಣಿ ಸಮ್ಮೇಳನ ಕಾರ್ಯದರ್ಶಿಯಾಗಿದ್ದರು. ನೃತ್ಯ, ಭರತನಾಟ್ಯ, ಕರೋಕೆ ಗಾಯಕ, ಸಾರ್ವಜನಿಕ ಭಾಷಣದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವ ತಾವು ಕಠಿಣ ಪರಿಶ್ರಮ, ಸ್ಥಿರತೆ, ಗುರಿ ಹೊಂದಿದ್ದು 2025ರ ಅತ್ಯುತ್ತಮ ಸಂವಹನಕಾರ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ನಿಮ್ಮ ಮುಂದಿನ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಸುಖಪ್ರದವಾಗಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಧನ್ಯವಾದಗಳು. ಶಾಲು ಹೊದಿಸಿ ಹೂಹಾರ ಹಾಕಿ ಫಲಪುಷ್ಪವನ್ನು ನೀಡಿ ಗೌರವಿಸುತ್ತಿದ್ದಾರೆ. ಮೇಡಮ್, ತಮ್ಮ ಸಹಕಾರ ಮಾರ್ಗದರ್ಶನ ಮುಂದೆಯೂ ಕೂಡ ನಮ್ಮ ಮಂಡಳಿಯೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಿದ್ದೇವೆ. ಮಹಿಳಾ ಮಂಡಳಿಯ ದಶಮ ಸಂಭ್ರಮದ ನಡೆಸುತ್ತಿರುವ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಸನ್ಮಾನಿಸಲ್ಪಡುವಂತಹ ಎಲ್ಲ ಮಹಿಳೆಯರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಿದ್ದೇನೆ. ಮೊದಲಿಗೆ ಶ್ರೀಮತಿ ಪೂರ್ಣಿಮಾ ವಿದ್ಯಾಧರ್ ಹಾಗೂ ಶ್ರೀಮತಿ ಪ್ರಭಾಮಣಿ ಉಡುಪ ಇವರ ಸನ್ಮಾನ ಪತ್ರವನ್ನು ಓದುವವರು ಶ್ರೀಮತಿ ರಾಗಿಣಿ ನಾಯಕ್. ಎಲ್ಲರಿಗೂ ಭಗಿನಿ ಮಹಿಳಾ ಮಂಡಳಿ ಪರ್ಕಳ ಇದರ ದಶಮ ಸಂಭ್ರಮ ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶ್ರೀಮತಿ ಪೂರ್ಣಿಮಾ ವಿದ್ಯಾಧರ್ ಅವರು ಮೂಲತಃ ಹೆಬ್ರಿ ತಾಲೂಕಿನ ಕಬ್ಬಿನಾಲೆ ಗ್ರಾಮದ ಕೊಂಕಣಾರಬೆಟ್ಟುವಿನಲ್ಲಿ 1988ರಲ್ಲಿ ಕೃಷ್ಣ ಮತ್ತು ಲಲಿತಾ ದಂಪತಿಯವರ ಪ್ರಥಮ ಪುತ್ರಿಯಾಗಿ ಜನಿಸಿರುತ್ತಾರೆ.
ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕೊಂಕಣಾರಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆಳ್ಳಂಪಳ್ಳಿ ವಿಶ್ವಕರ್ಮ ಶಾಲೆಯಲ್ಲಿ ಮುಗಿಸಿರುತ್ತಾರೆ. 2007 ಜುಲೈ 8ರಂದು ವಿದ್ಯಾಧರ್ ರಾವ್ ರವರೊಂದಿಗೆ ವಿವಾಹವಾಗಿದ್ದು ದೇವಿ ಪ್ರಸಾದ್ ಓರ್ವ ಮಗನನ್ನು ಪಡೆದಿರುತ್ತಾರೆ. 2004ರಿಂದ 2010ರ ತನಕ ಉಡುಪಿ ಪ್ರಹ್ಲಾದ್ ಆಚಾರ್ಯರವರ ಜಾದು ಪ್ರದರ್ಶನ ತಂಡದಲ್ಲಿ ಕೆಲಸ ಮಾಡಿ 2016ರಲ್ಲಿ ಕೈಯಲ್ಲಿ ಆರತಿ ಬತ್ತಿ ಮಾಡಲು ಪ್ರಾರಂಭಿಸಿ 2018ರಲ್ಲಿ ಒಂದು ಬತ್ತಿ ಮೆಷಿನನ್ನು ತೆಗೆದುಕೊಂಡು ಸ್ವಯಂ ಬತ್ತಿ ಮಾಡಲು ಪ್ರಾರಂಭಿಸಿದರು. ನಂತರ ಹಲವು ಬತ್ತಿ ಮೆಷಿನ್ಗಳನ್ನು ತೆಗೆದುಕೊಂಡು ಸರಿಸುಮಾರು 70-80 ಸಾವಿರ ಬತ್ತಿ ಮಾಡಿ ಸುಮಾರು 25-30 ಜನರಿಗೆ ಕೆಲಸ ದೊರಕಿಸಿಕೊಡುವಲ್ಲಿ ಯಶಸ್ವಿಯನ್ನು ಹೊಂದಿ 4-5 ಜನರಿಗೆ ಮನೆಯಲ್ಲಿಯೇ ಬತ್ತಿ ಮೆಷಿನನ್ನು ಹಾಕಿ ಸ್ವ ಉದ್ಯೋಗವನ್ನು ಮಾಡಲು ಪ್ರದರ್ಶನವನ್ನು ನೀಡಿ ಅವರು ಸ್ವಯಂ ಉದ್ಯೋಗವನ್ನು ಮಾಡುವಲ್ಲಿ ಸಹಾಯವನ್ನು ಮಾಡಿರುತ್ತಾರೆ. ನಿಮ್ಮ ಮುಂದಿನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಸುಖಪ್ರದವಾಗಲಿ ಎಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಹಾಗೆ ಶ್ರೀಮತಿ ಪ್ರಭಾಮಣಿ ಉಡುಪ ಇವರು ನಿವೃತ್ತ ಮುಖ್ಯೋಪಾಧ್ಯಾಯ KL ಕ್ರಮಧಾರಿ ಮತ್ತು ಲೀಲಾವತಿ ದಂಪತಿಗಳ ಮೊದಲ ಪುತ್ರಿಯಾಗಿ 26/5/1959ರಂದು ಕರ್ಜೆಯಲ್ಲಿ ಜನಿಸಿದರು. ಎಳವೆಯಲ್ಲಿಯೇ ಹೊಲಿಗೆಯಲ್ಲಿ ಆಸಕ್ತಿ ಹೊಂದಿದ ಇವರು ತಮ್ಮ 15ರ ವಯಸ್ಸಿನಲ್ಲಿ ಕೈಯಿಂದಲೇ ಬಟ್ಟೆ ಹೊಲಿಯುವ ಕಾಯಕವನ್ನು ಪ್ರಾರಂಭಿಸಿದರು. ನಂತರ ಪಿಲಾರು ಗುರುರಾಜ ಉಡುಪರನ್ನು ವಿವಾಹವಾದ ಇವರು ಹೊಲಿಗೆಯನ್ನು ತನ್ನ ವೃತ್ತಿಯಾಗಿ ಆಯ್ಕೆ ಮಾಡಿ ನಿರಂತರವಾಗಿ ಹೊಲಿಯುವುದರ ಮೂಲಕ ಆಸುಪಾಸಿನ ಮಹಿಳೆಯರ ಮನಗೆದ್ದರು. ಪ್ರಸ್ತುತ ಹಿರೇಡಕ ಓಂತಿಬೆಟ್ಟಿನಲ್ಲಿ ಪತಿಯೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿರುವ ತನ್ನ 66ನೇ ವಯಸ್ಸಿನಲ್ಲಿಯೂ ಹೊಲಿಗೆ ಕಾಯಕವನ್ನು ನಡೆಸುತ್ತಿರುವ ಇವರು ಇಂದಿನ ಮಹಿಳೆಯರಿಗೆ ಆದರ್ಶಪ್ರಾಯರು. ನಿಮ್ಮ ಮುಂದಿನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಸುಖಪ್ರದವಾಗಲಿ ಎಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶ್ರೀಮತಿ ವಂದನಾ ನಾಯಕ್ ಹಾಗೂ ಶ್ರೀಮತಿ ಜಯಂತಿ ಮೇಡಮ್ ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ. ಶ್ರೀಮತಿ ಸ್ಮಿತಾ ಭಟ್ ಇವರು. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಭಗಿನಿ ಮಹಿಳಾ ಮಂಡಳಿ ಪರ್ಕಳ ಸನ್ಮಾನ ಪತ್ರ ಶ್ರೀಮತಿ ವಂದನಾ ನಾಯಕ್, ದಿವಂಗತ ಗೋವರ್ಧನ ಶೆಣೈ ಹಾಗೂ ಶ್ರೀಮತಿ ಜಯಶ್ರೀ ಶೆಣೈ ಇವರ ಹಿರಿಯ ಮಗಳಾಗಿ ದಿನಾಂಕ 14/1/1979ರಲ್ಲಿ ಜನಿಸಿದ ಶ್ರೀಮತಿ ವಂದನಾ ನಾಯಕ್ ಇವರು ಪದವಿ ಶಿಕ್ಷಣವನ್ನು ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರು ಇಲ್ಲಿ ಪೂರೈಸಿದರು. ನಂತರ ತನ್ನ 21ನೇ ವಯಸ್ಸಿನಲ್ಲಿ ವಾಮನ್ ನಾಯಕ್ ಇವರನ್ನು ವಿವಾಹವಾಗಿ ಗಗನ್ ನಾಯಕ್ ಹಾಗೂ ಮೇಘನಾ ನಾಯಕ್ ಎಂಬ 2 ಮಕ್ಕಳನ್ನು ಹೊಂದಿದರು. ವಾಮನ್ ನಾಯಕ್ ಇವರು ಪರ್ಕಳಪೇಟೆಯಲ್ಲಿ ಗಂಗಾ ಮೆಡಿಕಲ್ ವ್ಯಾಪಾರವನ್ನು ನಡೆಸುತ್ತಾ ಇದ್ದರು. ಇವರೊಂದಿಗೆ ಪತ್ನಿಯಾದ ಶ್ರೀಮತಿ ವಂದನಾ ನಾಯಕ್ ಕೂಡ ಅವರ ಮೆಡಿಕಲ್ ವ್ಯವಹಾರದಲ್ಲಿ ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ. ನಂತರ ಮಾರ್ಚ್ 2022ರಲ್ಲಿ ವಾಮನ್ ನಾಯಕ್ ಅವರು ವಾಹನ ಅಪಘಾತದಿಂದ ಹಠಾತ್ ನಿಧನ ಹೊಂದಿದರು. ಇದರಿಂದ ತುಂಬ ಆಘಾತಗೊಂಡ ಇವರು ಮುಂದೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಧೈರ್ಯ ಮಾಡಿ ಗಂಗಾ ಮೆಡಿಕಲ್ನ ವ್ಯವಹಾರವನ್ನು ತಾನೇ ನಡೆಸಿಕೊಂಡು ಬಂದು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ತಾನೇ ದುಡಿದು ಇದೀಗ ಮಕ್ಕಳಿಗೆ ಒಂದು ಒಳ್ಳೆಯ ದಾರಿಯನ್ನು ಕಲ್ಪಿಸಿಕೊಡುವುದರಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದ್ದಾರೆ. ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಾನುರಾಗಿಯಾಗಿದ್ದಾರೆ. ಜೊತೆಗೆ ತನ್ನ ಮೆಡಿಕಲ್ನಲ್ಲಿ ಬೇರೆಯವರಿಗೆ ಕೂಡ ಉದ್ಯೋಗವನ್ನು ನೀಡಿದ್ದಾರೆ. ನಿಮ್ಮ ಮುಂದಿನ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಸುಖಪ್ರದವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ಹಾಗೆ ಈಗ ಶ್ರೀಮತಿ ಜಯಂತಿ ನಾಯಕ್. ಶ್ರೀಮತಿ ಜಯಂತಿ ಇವರು ಬೆರ್ಮು ನಾಯ್ಕ ಹಾಗೂ ಶ್ರೀಮತಿ ಗಿರಿಜಾ ಇವರ ಸುಪುತ್ರಿಯಾಗಿ ಬೊಮ್ಮರಬೆಟ್ಟು ಗ್ರಾಮ ಕೊಯ್ಲಾಡಿ ಇಲ್ಲಿ ಜನಿಸಿದರು. PGM ಕಾಲೇಜಿನಲ್ಲಿ
ತನ್ನ PUC ವಿದ್ಯಾಭ್ಯಾಸವನ್ನು ಪೂರೈಸಿದರು. ನಂತರ ಸತೀಶ್ ನಾಯಕ್ ಇವರನ್ನು ವಿವಾಹವಾಗಿ ಪರ್ಕಳದಲ್ಲಿ ನೆಲೆಸಿದರು. 2000ನೇ ಇಸವಿಯಲ್ಲಿ ಸಣ್ಣ ಅಂಗಡಿಯನ್ನು ಪ್ರಾರಂಭಿಸಿ ಈಗಲೂ ಅನೇಕ ಮಹಿಳೆಯರಿಗೆ ಉದ್ಯೋಗ ನೀಡಿ ಲಾವಣ್ಯ ಫ್ಯಾನ್ಸಿ ಮತ್ತು ಗಿಫ್ಟ್ ಸೆಂಟರ್ ಎಂಬ ಹೆಸರಿನಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿ ಉಡುಗೊರೆ ಮತ್ತು ಸೌಂದರ್ಯ ಸಾಮಗ್ರಿಗಳ ಮಾರಾಟವನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಮುಂದಿನ ಜೀವನವು ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಸುಖಪ್ರದವಾಗಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ಅವಕಾಶಕ್ಕಾಗಿ ಅಭಿನಂದನೆಗಳು. ಮುಂದಿನ ನಮಸ್ಕಾರ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ರೇಖಾ ಗಿರೀಶ್. ಶ್ರೀಮತಿ ರೇಖಾ ಗಿರೀಶ್ ಇವರು ತಾರೀಕು 31/1/76ರಲ್ಲಿ ಜನಿಸಿದರು. ಇವರು BCom ಪದವೀಧರೆಯಾಗಿರುತ್ತಾರೆ. ವೃತ್ತಿಯಲ್ಲಿ ಮೇಕಪ್ ಕಲಾವಿದೆಯಾಗಿರುತ್ತಾರೆ. ಈ ವೃತ್ತಿಯನ್ನು 1998 ಐಶ್ವರ್ಯ ಪಾರ್ಲರ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಸುಮಾರು 26 ವರ್ಷಗಳಿಂದ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ತನ್ನ ಕ್ಷೇತ್ರದ ಅನುಭವದೊಂದಿಗೆ ಹೊಸಬರಿಗೆ ಕೂಡ ತರಬೇತಿ ನೀಡುತ್ತಿದ್ದಾರೆ. ತರಬೇತಿಯ ಮೂಲಕ ಆದಷ್ಟು ಹೆಣ್ಣು ಮಕ್ಕಳ ಸ್ವಾವಲಂಬಿ ಜೀವನ ಮಾರ್ಗದರ್ಶಕರಾಗಿರುತ್ತಾರೆ. ನಿಮ್ಮ ಮುಂದಿನ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಸುಖಪ್ರದವಾಗಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಶ್ರೀಮತಿ ವಿಜಯಲಕ್ಷ್ಮಿ ಅಚ್ಯುತ ನಾಯಕ್ ಇವರು ಬೊಮ್ಮರಬೆಟ್ಟು ಗ್ರಾಮದ ಹಿರಿಯಡ್ಕ ಪುತ್ತಿಗೆ ಊರಿನಲ್ಲಿ ಶ್ರೀ ಉಮೇಶ್ ನಾಯಕ್ ಮತ್ತು ಶ್ರೀಮತಿ ವನಜಾರವರ ಪುತ್ರಿಯಾಗಿ 1979ರಲ್ಲಿ ಜನಿಸಿರುತ್ತಾರೆ. ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹಿರಿಯಡ್ಕ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 4ನೇ ತರಗತಿಯವರೆಗೂ ಹಾಗೂ 5ರಿಂದ 7ನೇ ತರಗತಿ ವಿದ್ಯಾಭ್ಯಾಸವು ಕೃಷ್ಣಪ್ಪ ಸಾಮಂತ ಸ್ಮಾರಕ ಹಿರಿಯ ಪ್ರಾಥಮಿಕ ಶಾಲೆ ಶರಳಬೆಟ್ಟು ಇಲ್ಲಿ ಪಡೆದಿರುತ್ತಾರೆ. ನಂತರದ ಪ್ರೌಢ ಶಿಕ್ಷಣವು 8ರಿಂದ 12ನೇ ತರಗತಿಯವರೆಗೆ ಮಣಿಪಾಲ ಪದವಿ ಪೂರ್ವ ಕಾಲೇಜಿನಲ್ಲಿ ಪಡೆದಿರುವಿರಿ. ನಂತರ 3 ವರ್ಷ ಮಣಿಪಾಲ ಪ್ರೆಸ್ನ ಚೆಕ್ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಪ್ಯಾಚ್ ಆಫೀಸ್ನಲ್ಲಿ ಕೆಲಸ ನಿರ್ವಹಿಸಿರುವಿರಿ. ನಂತರ 2001 ಮೇ 13ರಲ್ಲಿ ಡಿ ಮೋಹನ್ ನಾಯಕ್ ಹಾಗೂ ಶ್ರೀಮತಿ ಸುಮತಿ ನಾಯ್ಕರವರ ಮಗನಾದ ಸಂದೀಪ್ ಫುಟ್ವೇರ್ ಹಾಗೂ ಸಂಭ್ರಮ ಸ್ಟುಡಿಯೋದ ಮಾಲಕರಾದಂತಹ ಅಚ್ಯುತ ನಾಯ್ಕರವರೊಂದಿಗೆ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆಗೊಂಡು ನಂತರದ ದಿನಗಳಲ್ಲಿ ಪತಿಯೊಂದಿಗೆ ಅವರ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಅವರಿಗೆ ಬೆನ್ನೆಲುಬಾಗಿ ನಿಂತು 2008ರಲ್ಲಿ ಮಾನ್ವಿ ಫ್ಯಾನ್ಸಿ ಗಿಫ್ಟ್ ಆ್ಯಂಡ್ ಫುಟ್ವೇರ್ ಎಂಬ ಇನ್ನೊಂದು ಸಂಸ್ಥೆಯನ್ನು ಸ್ಥಾಪಿಸಿ ಕಳೆದ 25 ವರ್ಷಗಳಿಂದ ಪರ್ಕಳದಲ್ಲಿ ಸಂದೀಪ್ ಫುಟ್ವೇರ್ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವಿರಿ ಹಾಗೂ ಅದರೊಂದಿಗೆ ಕಳೆದ 19 ವರ್ಷಗಳಿಂದ LIC ಪ್ರತಿನಿಧಿಯಾಗಿ ಹಾಗೂ ಕಳೆದ 9 ವರ್ಷಗಳಿಂದ ಸ್ಟಾರ್ ಹೆಲ್ತ್ ಏಜೆನ್ಸಿಯ ಪ್ರತಿನಿಧಿಯಾಗಿ ಜನರಿಗೆ ಉತ್ತಮ ಸೇವೆಯನ್ನು ಒದಗಿಸಿರುತ್ತಾರೆ. ಹಾಗೆಯೇ 2003ರಲ್ಲಿ JFM ಪತಿ ಅಚ್ಯುತ ನಾಯ್ಕರವರೊಂದಿಗೆ ಪರ್ಕಳದಲ್ಲಿ ಸ್ಥಾಪನೆಗೊಂಡ JC ಸಂಸ್ಥೆಯ 2009ರಲ್ಲಿ JCರೇಟ್ ಅಧ್ಯಕ್ಷೆಯಾಗಿ ಕೂಡ ಉತ್ತಮ ಕೆಲಸ ನಿರ್ವಹಿಸಿರುತ್ತಾರೆ. ಇವರು ಬಾಲ್ಯದಲ್ಲಿ ನಾಟಕಗಳಲ್ಲಿ ಅಭಿನಯ ಹಾಗೂ ಸಂಗೀತ ಡ್ಯಾನ್ಸ್ಗಳಲ್ಲಿ ತೊಡಗಿಸಿಕೊಂಡಿರುವ ತಾವು ಇದೀಗ ಸಣ್ಣಕ್ಕಿಬೆಟ್ಟುವಿನ ಶ್ರೀ ದುರ್ಗಾ ಕೃಪಾ ಮನೆಯಲ್ಲಿ ಪತಿ ಅಚ್ಯುತ ನಾಯಕ್ ಹಾಗೂ ಮುದ್ದಿನ ಮಗಳು ಮನ್ವಿತರೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುವಿರಿ. ನಿಮ್ಮ ಮುಂದಿನ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಸುಖಪ್ರದವಾಗಲಿ ಎಂದು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಶ್ರೀಮತಿ ಸುಮಿತ್ರಾ ಆರ್ ನಾಯಕ್ ಗೌರವಾಧ್ಯಕ್ಷರು, ಶ್ರೀಮತಿ ವಿನಯ ಬಾಯರಿ ಅಧ್ಯಕ್ಷರು, ಶ್ರೀಮತಿ ಗೀತಾಶ್ರೀ ಎಂ ಉಪಾಧ್ಯಾಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು ಭಗಿನಿ ಮಹಿಳಾ ಮಂಡಳಿ ರಿಜಿಸ್ಟರ್ ಪರ್ಕಳ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಶ್ರೀಮತಿ ಸವಿತಾ ಎಸ್ ನಾಯಕ್ ಹಾಗೂ ಶ್ರೀಮತಿ ರತ್ನಾವತಿ ಶೆಟ್ಟಿಗಾರ್ ಇವರ ಸನ್ಮಾನ ಪತ್ರವನ್ನು ಶ್ರೀಮತಿ ಪ್ರೀತಿ ಕಾಮತ್ ಹಾಗೂ ಶ್ರೀಮತಿ ರೂಪಾ ನಾಯಕ್ ವಾಚಿಸಲಿದ್ದಾರೆ. ಮಿಸ್ಟರ್ ಪರ್ಕಳ ಸನ್ಮಾನ ಪತ್ರ ಶ್ರೀಮತಿ ಸವಿತಾ ಎಸ್ ನಾಯಕ್,
ಶ್ರೀಮತಿ ಸವಿತಾ ಎಸ್ ನಾಯಕ್ ಇವರು ರಾಮಚಂದ್ರ ನಾಯಕ್ ಹಾಗೂ ಶಾರದಾ ನಾಯಕ್ ಇವರ ಸುಪುತ್ರಿಯಾಗಿ ತಾರೀಕು 3/5/1961 ಜನಿಸಿದರು. ತಾರೀಕು 19/10/1980 ಸದಾನಂದ ನಾಯಕ್ ಇವರನ್ನು ವಿವಾಹವಾಗಿ ಹೆರ್ಗದಲ್ಲಿ ನೆಲೆಸಿದರು. ಹೆರ್ಗದಲ್ಲಿ ಪೇಪರ್ ವ್ಯಾಪಾರ ಹಾಗೂ ರಟ್ಟಿನ ಪೆಟ್ಟಿಗೆ ತಯಾರು ಮಾಡುವ ಸಂಸ್ಥೆಯನ್ನು ಸ್ಥಾಪಿಸಿ ಅನೇಕ ಜನರಿಗೆ ಉದ್ಯೋಗವನ್ನು ದೊರಕಿಸಿಕೊಟ್ಟಿದ್ದಾರೆ. ಇವರಿಗೆ ಒಬ್ಬಳು ಮಗಳು ಸರಿತಾ, ಮದುವೆಯಾಗಿ 2 ಗಂಡು ಮಕ್ಕಳಿದ್ದು ಅಮೆರಿಕದಲ್ಲಿ ವಾಸಿಸುತ್ತಿದ್ದಾರೆ. ಮಗ ವಿಜಯ್ ಇಂಜಿನಿಯರಿಂಗ್ ಓದಿ ವ್ಯವಹಾರ ಮಾಡುತ್ತಿದ್ದಾರೆ. ನಿಮ್ಮ ಮುಂದಿನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಸುಖಪ್ರದವಾಗಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶುಭಾಶಯಗಳು. ಇದೀಗ ಶ್ರೀಮತಿ ರತ್ನಾವತಿ ಟೈಲರಿಂಗ್ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ಇವರನ್ನು ಪರಿಚಯಿಸಲು ಸಂತೋಷ ಪಡುತ್ತಿದ್ದೇನೆ. ಶ್ರೀಮತಿ ರತ್ನಾವತಿ ಆರ್ ಶೆಟ್ಟಿಗಾರ್ ಇವರು ಚಂದು ಶೆಟ್ಟಿಗಾರ್ ಮತ್ತು ಶ್ರೀಮತಿ ಸುಂದರಿ ಇವರ ಸುಪುತ್ರಿಯಾಗಿ 1/1/1961 ಜನಿಸಿದರು. ಇವರು ರತ್ನಾಕರ ಶೆಟ್ಟಿಗಾರ್ ಇವರನ್ನು ವಿವಾಹವಾಗಿ ಪರ್ಕಳದಲ್ಲಿ ನೆಲೆಸಿರುತ್ತಾರೆ. ಇವರಿಗೆ ಶಿವಪ್ರಸಾದ್ ಎಂಬ ಒಬ್ಬ ಮಗ ಇದ್ದಾನೆ. 1985ರಿಂದ 1990 ಇವರು ಕಾಂತಾವರ, ಮಂಜಾರಪಲ್ಕೆ ಹಾಗೂ ಬೆಳುವಾಯಿಯಲ್ಲಿ ಹೊಲಿಗೆ ತರಬೇತಿ ಕೇಂದ್ರ ತೆರೆದಿದ್ದು ಸುಮಾರು 200 ಜನ ಮಕ್ಕಳಿಗೆ ತರಬೇತಿ ನೀಡಿರುತ್ತಾರೆ. 2004ರಿಂದ ಪರ್ಕಳದಲ್ಲಿ ಶಿವಕೃಪಾ ಎಂಬ ಹೊಲಿಗೆ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಿ ಸುಮಾರು 1,000 ಹೆಣ್ಣು ಮಕ್ಕಳಿಗೆ ತರಬೇತಿ ನೀಡಿರುತ್ತಾರೆ. ನಿಮ್ಮ ಮುಂದಿನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಸುಖಪ್ರದವಾಗಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿರುವುದು ನಮಗೆ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಶುಭ ಸಂದರ್ಭದಲ್ಲಿ ಶ್ರೇಷ್ಠ ಮಹಿಳೆಯರನ್ನು ಗುರುತಿಸಿ ಸನ್ಮಾನಿಸಿದ್ದು ಮುಂದಿನ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ದಾರಿದೀಪವಾಗಿ ಇನ್ನು ಹಲವು ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಸಾಧಿಸುವಂತಾಗಲಿ ಎಂದು ಮಂಡಳಿಯ ಪರವಾಗಿ ಆಶಿಸುತ್ತೇವೆ. ಇನ್ನು ಮುಂದೆಯೂ ಎಲ್ಲ ಹೆಣ್ಣು ಮಕ್ಕಳು ತನ್ನ ಮನದಾಸೆಯಂತೆ ಕಲಿಯುವುದರಿಂದ ಹಿಡಿದು ಒಳ್ಳೆಯ ಉದ್ಯೋಗ ಸಿಗುವವರೆಗೂ ತನ್ನ ಕುಟುಂಬ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರ ಪ್ರೀತಿ ಪಡೆದು ಆದರ್ಶ ಗೃಹಿಣಿಯಾಗಿ ಸಮಾಜದಲ್ಲೂ ಒಳ್ಳೆಯ ಹೆಸರನ್ನು ಪಡೆಯುವಂತಾಗಲಿ ಎಂದು ನಮ್ಮೆಲ್ಲರ ಮನದಾಳದ ಆಶಯ. ವನಿತೆಯರ ಭಾವಚಿತ್ರ ಅವರ ವಿಜೇತರನ್ನು ಬಹುಮಾನ ನೀಡಿ ಈಗ ಗೌರವಿಸಲಿದ್ದೇವೆ. ಮಕ್ಕಳು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇದೀಗ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಹೇಮಾವತಿ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ದೇಶಭಕ್ತಿ ಗೀತೆಯ ಸ್ಪರ್ಧೆಯ ಫಲಿತಾಂಶ 1ರಿಂದ 5ನೇ ತರಗತಿ ಪ್ರಥಮ ಬಹುಮಾನ ಶ್ರೇಷ್ಠ 3ನೇ ತರಗತಿ ಮಾಧವಕೃಪಾ ಸ್ಕೂಲ್. ಇದರ ಪ್ರಾಯೋಜಕರು ಶ್ರೀಮತಿ ಭಾರತಿ ಸುಂದರರಾಜ್ ಮೇಡಮ್. ತಾವು ವೇದಿಕೆಗೆ ಬರಬೇಕು. ಶ್ರೀಮತಿ ಭಾರತಿ ಸುಂದರರಾಜ್ ವೇದಿಕೆಗೆ ಬಂದು ಬಹುಮಾನವನ್ನು ನೀಡುವಂತೆ ಮಂಡಳಿಯ ಪರವಾಗಿ ಕೇಳಿಕೊಳ್ಳುತ್ತೇವೆ. ದ್ವಿತೀಯ ಬಹುಮಾನ ವಾದಿರಾಜ ಗುಡಿ 4ನೇ ತರಗತಿ ಮಾಧವಕೃಪಾ ಶಾಲೆ.
ದ್ವಿತೀಯ ಬಹುಮಾನ ಸೋಹಂ ರಾವ್ 4ನೇ ತರಗತಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ. ಸಮಾಧಾನಕರ ಬಹುಮಾನ ಆದ್ಯ 1ನೇ ತರಗತಿ ಮಾಧವ ಕೃಪಾ ಸ್ಕೂಲ್. ಮುಂದಿನ ಬಹುಮಾನವನ್ನು ಮುಖ್ಯ ಅತಿಥಿಯಾಗಿರುವ ಶ್ರೀಮತಿ ವಿನಯ ಸರೋಜಕುಮಾರಿ ಅವರು ವಿತರಿಸುವಂತೆ ಕೋರಿಕೆ ಮಾಡಿಕೊಳ್ಳುತ್ತಿದ್ದೇನೆ. ತರಗತಿ ದೇಶಭಕ್ತಿ ಗೀತೆ. ಪ್ರಥಮ ಬಹುಮಾನ ಐಶಾನಿ ಶೆಟ್ಟಿ 7ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಂದ್ರಾಳಿ. ಅವರ ಜೊತೆ ಯಾರಾದರೂ ಇದ್ರೆ. ದ್ವಿತೀಯ ಬಹುಮಾನ ಆರಾಧ್ಯ ಆರ್ಪಿ 9ನೇ ತರಗತಿ ಜ್ಞಾನಸುಧಾ ಕಾರ್ಕಳ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ತೃತೀಯ ಬಹುಮಾನ ಅನುಶ್ರೀ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೆಟ್ಟಿಬೆಟ್ಟು. ಅವರ ಟೀಚರ್ ತಗೊಳ್ತಾರೆ. ಅನುಶ್ರೀ. ಸಮಾಧಾನಕರ ಬಹುಮಾನ ವೈಷ್ಣವಿ ವಿ ಆಚಾರ್ಯ 10ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಂದ್ರಾಳಿ. ಚಿತ್ರಕಲೆ ವೀರವನಿತೆಯರ ಚಿತ್ರ ಬಿಡಿಸುವುದರಲ್ಲಿ 1ರಿಂದ 5ನೇ ತರಗತಿ ಪ್ರಥಮ ಸ್ಥಾನ ನಿಶ್ಮಿತಾ 5ನೇ ತರಗತಿ ಪರ್ಕಳ ಹೈಸ್ಕೂಲ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಶ್ರುತಿ ಶೆಣೈ ವಿತರಿಸುವಂತೆ ಕೋರಿಕೆ. ದ್ವಿತೀಯ ಬಹುಮಾನ ಶಾವ್ಯಜಿ 3ನೇ ತರಗತಿ BM ಸ್ಕೂಲ್ ಪರ್ಕಳ. ತೃತೀಯ ಬಹುಮಾನ ಶಿಶಿರ್ ವೈ ಜತನ್ 4ನೇ ತರಗತಿ BM ಸ್ಕೂಲ್ ಪರ್ಕಳ. ಸಮಾಧಾನಕರ ಬಹುಮಾನ ಲಿಖಿತ್ ಎಸ್ ಶೆಟ್ಟಿಗಾರ್ 4ನೇ ತರಗತಿ BM ಸ್ಕೂಲ್ ಪರ್ಕಳ. ಲಿಖಿತ್ ರಿಂದ 10ನೇ ತರಗತಿ ಪ್ರಥಮ ಬಹುಮಾನ ಕೀರ್ತನ ನಾಯಕ್ 6ನೇ ತರಗತಿ ಪರ್ಕಳ ಹೈಸ್ಕೂಲ್. ದ್ವಿತೀಯ ಬಹುಮಾನ ನಿಹಾ KS 9ನೇ ತರಗತಿ BM ಸ್ಕೂಲ್ ಪರ್ಕಳ. ನಾಯಕ್ 7ನೇ ತರಗತಿ ಕ್ರೈ ಸ್ಕೂಲ್ ಮಣಿಪಾಲ್. ಸಮಾಧಾನಕರ ಬಹುಮಾನ ದ್ವಿಜ್ 9ನೇ ತರಗತಿ BM ಸ್ಕೂಲ್ ಪರ್ಕಳ. ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ಬಹುಮಾನ ಇಲ್ಲದವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಖಂಡಿತ. ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದೇ ದೊಡ್ಡದು. ಸುಮಾರು 50ರಿಂದ 60 ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈಗ ತಾನೇ 8
ಸ್ವಂತ ಉದ್ದಿಮೆಯನ್ನು ಮಾಡಿಕೊಂಡಿರುವಂತಹ ಮಹಿಳೆಯರನ್ನು ನಾವು ಗುರುತಿಸಿದ್ದೇವೆ. ಅವರಲ್ಲಿ ಯಾರಾದರೂ ಒಬ್ಬರಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಈಗ ಅವಕಾಶವನ್ನು ಕೊಡ್ತಿದ್ದೇವೆ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಮಂಡಳಿ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಈ ಸಭೆಯನ್ನು ಅಂದರೆ ಭಗಿನಿ ಮಹಿಳಾ ಮಂಡಳಿ ಸದಸ್ಯರನ್ನು ನೋಡುವಾಗ ತುಂಬ ಖುಷಿಯಾಗ್ತದೆ. ಒಂಥರ ಯೂನಿಫಾರ್ಮ್ ಹಾಕಿ ಎಲ್ಲರೂ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ಎಲ್ಲ ಮಾಡ್ತಿದ್ದಾರೆ. ಮುಂದೆ ಸಹ ಇದೇ ರೀತಿ ಒಳ್ಳೆ ರೀತಿಯಿಂದ ಮಾಡಲಿ ಅಂತ ಹೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತಿದ್ದೇನೆ. ನಾನು ಲಾವಣ್ಯ ಫ್ಯಾನ್ಸಿ ಅಂಗಡಿ ಇದೆ, ಅದಕ್ಕೆಲ್ಲ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅದೇ ಕಾರಣ ಆಗಿದೆ. ಮುಂದೆಯೂ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಮೇಡಮ್, ನೀವು ಕೂಡ ನಮ್ಮ ಭಗಿನಿ ಮಂಡಳಿಯ ಸದಸ್ಯರಾಗಿ ಮುಂದೆ ನಮ್ಮೊಂದಿಗೆ ನೀವು ಸೇರಿಕೊಳ್ಳಿ ಅಂತ ತಮ್ಮ ಮನದಾಳದ 2 ಮಾತುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದು, ವಿಜೇತರಿಗೆ ಈಗ ಬಹುಮಾನವನ್ನು ನೀಡುವಂತಹ ಕಾರ್ಯಕ್ರಮ. ಇದರ ಪಟ್ಟಿಯನ್ನು ಓದುವವರು ಶ್ರೀಮತಿ ವಾಣಿಶ್ರೀ ಶೆಟ್ಟಿ, ಪ್ರಾಯೋಜಕರು ಕೂಡ ಶ್ರೀಮತಿ ವಾಣಿಶ್ರೀ ಶೆಟ್ಟಿ ಹಾಗೂ ಶ್ರೀಮತಿ ಪೂರ್ಣಿಮಾ. ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆಟದ ಮೊದಲನೇದು ಬಹುಮಾನ ಕೊಡೋರು ನಮ್ಮ ಉದ್ಘಾಟಕರಾದಂಥ ವಿನಯ ಸರೋಜಕುಮಾರಿ ಅವರು. ಮೊದಲನೇ ಆಟ ಮೆಮೊರಿ ಗೇಮು. ಫಸ್ಟ್ ಪ್ರೈಸು ಜಯಶ್ರೀ, ಸೆಕೆಂಡ್ ಪ್ರೈಸು ಸರೋಜ ಶೆಟ್ಟಿಗರ್, ಥರ್ಡ್ ಇಬ್ಬರಿಗಿದೆ ಉಮಾವತಿ ಮತ್ತು ಸ್ಮಿತಾ. ಸಾರಿ, ಎರಡಿದೆ. ಎರಡನೇ ಆಟ ಪಿಕ್ಕಿಂಗ್ ಬ್ಯಾಂಗಲ್ ವಿತ್ ಕಾಂಬ್. ಈ ಬಹುಮಾನವನ್ನು ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ವಿನಯ ಬಾಯಿ ಅವರನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮೊದಲನೇವರು ರೂಪಾ ನಾಯಕ್, ಫಸ್ಟ್ ಪ್ರೈಸ್. ಸೆಕೆಂಡ್ ಸುಮತಿ ಭಾಸ್ಕರ್, ಸೆಕೆಂಡ್. ಮಂಗಳ, ಥರ್ಡ್. ಮೂರನೇ ಆಟ ಪಾಸಿಂಗ್ ಮಾರ್ಬಲ್ ಆನ್ ಸ್ಪೂನು. ಈ ಬಹುಮಾನವನ್ನು ಶ್ರೀಮತಿ ಶ್ರುತಿ ಗಣೇಶ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮೊದಲನೇದು ರಾಧಾ, ಸೆಕೆಂಡ್ನೇದು ಪ್ರೀತಿ ಕಾಮತ್, ಸೆಕೆಂಡ್ ಪ್ರೈಸು. ಥರ್ಡ್ ಪ್ರೈಸು ವಿನಯ ಹೆಗಡೆ. ಮೂರನೇ ಆಟ ಪಾಸಿಂಗ್ ಬಾಲ್ ಆನ್ ಪ್ಲೇಟ್. ಈ ಬಹುಮಾನವನ್ನು ನಮ್ಮ ಗೌರವಾಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಆರ್ ನಾಯಕ್ ಅವರು ನೀಡಬೇಕಾಗಿ ಕೇಳಿಕೊಳ್ತೇನೆ. ಮೊದಲನೇದು ಫಸ್ಟ್ ಪ್ರೈಸ್ ವಿನೋದ, ಸೆಕೆಂಡ್ ಗೀತಾ, ಥರ್ಡ್ ವಿಶಾಲಾಕ್ಷಿ. ನೆಕ್ಸ್ಟ್ ಕಾಯಿನ್ ಆನ್ ಪೆನ್ಸಿಲ್. ಈ ಬಹುಮಾನವನ್ನು ನಮ್ಮ ಕಾರ್ಯದರ್ಶಿಯಾದ ಗೀತಾಶ್ರೀ ಉಪಾಧ್ಯಾಯ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲನೇದು ದೀಕ್ಷಾ, ಫಸ್ಟ್ ಪ್ರೈಸ್. ಸುರೇಖಾ, ಸೆಕೆಂಡ್ ಪ್ರೈಸ್. ರಾಜೇಶ್ವರಿ, ಥರ್ಡ್ ಪ್ರೈಸ್. ಅವ್ರಿಗೆ ಹೇಳಿದೆ.
ಈ ಬಹುಮಾನವನ್ನು ನಮ್ಮ ಕೋಶಾಧಿಕಾರಿಯಾದ ಶ್ರೀಮತಿ ಸುಮತಿ ಭಾಸ್ಕರ್ ಅವರು ನೀಡಬೇಕಾಗಿ ಕೋರಿಕೊಳ್ಳು. ಗಾಯತ್ರಿ ಮನೋಹರ್ ಫಸ್ಟ್ ಪ್ಲೇಸ್, ಜಯಂತಿ ಸದಾಶಿವ್ ಸೆಕೆಂಡ್. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲ ಬಹುಮಾನಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಇವತ್ತಿನ ಸಭಾ ಕಾರ್ಯಕ್ರಮದ ಕೇಂದ್ರಬಿಂದು ಸಭಾಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ವಿನಯ ಎನ್ ಬಾಯರಿ ಇವರ ಅಧ್ಯಕ್ಷೀಯ ನುಡಿಗಾಗಿ ಮಾತಿನ ಮಂಟಪಕ್ಕೆ ಬಂದು ನಮಗೆಲ್ಲ ಹಿತವಚನ ನೀಡಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ಎಲ್ಲರಿಗೂ ಪ್ರಪ್ರಥಮ ವಂದನೆಗಳು. ಇವತ್ತು ಬಹಳ ಸಂತೋಷದ ದಿನ. ನಮ್ಮ ಭಗಿನಿ ಮಹಿಳಾ ಮಂಡಳಿಯ ದಶಮ ಸಂಭ್ರಮ. ಈ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಸನ್ಮಾನ ಕಾರ್ಯಕ್ರಮ ಎರಡನ್ನು ಕೂಡ ನಾವು ಆಚರಿಸುತ್ತಿದ್ದೇವೆ. ಸಭಾ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನು ನೀಡಿರುವಂತಹ BM ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ವಿನಯ ಸರೋಜ ಕುಮಾರಿಯವರು. ಇವರು ಉತ್ತಮ ಇಂಗ್ಲಿಷ್ ವಾಗ್ಮಿ, ಶಿಕ್ಷಣದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿದ್ದು ಕೊಡುಗೈ ದಾನಿ, ನಮ್ಮೆಲ್ಲರ ಮಾತೃ ಸ್ವರೂಪಿಯೂ ಹೌದು. ನಮ್ಮ ಎಷ್ಟೋ ಮಂದಿ ಭಗಿನಿಯರು ಇವತ್ತು ಶಿಕ್ಷಕರಾಗಿದ್ದಾರೆ. ನಮ್ಮ ಕರೆಗೆ ಓಗೊಟ್ಟು ಸಂತೋಷದಿಂದ ಬಂದು ಗುರುವಂದನೆಯನ್ನು ಸ್ವೀಕರಿಸಿ ವಿದ್ಯಾ ದೇವತೆ ಬಿರುದನ್ನು ಪಡೆದ ತಮಗೆ ದೇವರು ಉತ್ತಮ ಆಯುರಾರೋಗ್ಯ ಭಾಗ್ಯವನ್ನು ದಯಪಾಲಿಸಲಿ, ತಮ್ಮೆಲ್ಲ ಕನಸು ನನಸಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುವವಳಾಗಿದ್ದೇನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಈ ಭಗಿನಿ ಮಹಿಳಾ ಮಂಡಳಿಯ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಶ್ರುತಿ ಗಣೇಶ್ ಶೆಣೈ ಹೋಟೆಲ್ ಆಶ್ಲೇಷದ ಕಾರ್ಯರೂಪಗಳನ್ನು ಸ್ವತಃ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಪ್ರೀತಿಯಿಂದ ಬಿಡುವು ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಕಾರ್ಯ ಚಟುವಟಿಕೆಗಳು ನಿಮ್ಮ ಕಾರ್ಯ ಚಟುವಟಿಕೆ ಚೆನ್ನಾಗಿ ನಡೆಯಲೆಂದು ಹಾರೈಸುತ್ತಾ ದೇವರಲ್ಲಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಇನ್ನು ಇವತ್ತು ಉಪಸ್ಥಿತಿಯಲ್ಲಿ ನಿರುಪಮ ಪ್ರಸಾದ್ ಶೆಟ್ಟಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದರೆ ಅವರು ಫೋನಿನ ಮೂಲಕ ನಮ್ಮೆಲ್ಲರಿಗೂ ಆಶೀರ್ವದಿಸಿ ಅಭಿನಂದನೆಯನ್ನು ಸಲ್ಲಿಸಿರುತ್ತಾರೆ. ಅವರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುವವಳಾಗಿದ್ದೇನೆ. ಇನ್ನು ಇವತ್ತು 8 ಮಂದಿ ಗೃಹಿಣಿಯರು ಅಭಿನಂದನೆ ಸನ್ಮಾನಿಸಿದ್ದೇವೆ. ಸ್ವಉದ್ಯೋಗ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಇನ್ನು ಮಹಿಳಾ ಮಂಡಳಿ ಬರುವುದಾದರೆ ನಮ್ಮದು 2016ರಲ್ಲಿ ಪ್ರಾರಂಭಿಸಿದ ಈ ಮಹಿಳಾ ಮಂಡಳಿ ಇದೀಗ 82 ಸದಸ್ಯರನ್ನು ಒಳಗೊಂಡಿದ್ದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಮಂಡಳಿಯಿಂದ ಬಹಳಷ್ಟು ಅನುಭವವನ್ನು ನಾವೆಲ್ಲರೂ ಪಡೆದಿರುತ್ತೇವೆ. ನಮ್ಮ ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತಾ ಮನೆಯಲ್ಲಿ ಇದ್ದಂಥ ಮಹಿಳೆಯರ ಪ್ರತಿಭೆಗಳನ್ನು ಮತ್ತು ಮಂಡಳಿಯ ಮುಖಾಂತರ ತೋರಿಸಿಕೊಡಲು ಒಂದು ವೇದಿಕೆಯಾಗಿದೆ. ಯಾವುದೇ ರೀತಿಯ ಜಾತಿ ಭೇದವಿಲ್ಲ ನಮ್ಮಲ್ಲಿಸಿಕೊಂಡಿದ್ದೇವೆ. ಮಾಡಬೇಕಾದರೆ ತುಂಬ ಯೋಚನೆಯಾಗಿತ್ತು. ಏನು ಮಾಡೋದು, ನಮಗೆ ದುಡ್ಡಿನ ಅವಶ್ಯಕತೆ ತುಂಬ ಮುಂಚೆನೇ ಇದೆ. ಆದರೆ ನಮ್ಮ ಸದಸ್ಯರು ಒಂದು ಮಾತು ಹೇಳಿದರು, ನೀವು ಮುಂದುವರಿಸಿ ನಾವು ಇದ್ದೇವೆ ಅಂತ. ನಮ್ಮ ಸದಸ್ಯರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದರೆ ಅದು ತುಂಬ ಸಣ್ಣ ಪದ ಆಗುತ್ತೆ. ಎಲ್ಲರ ಪ್ರೋತ್ಸಾಹ, ಎಲ್ಲರ ಮಾರ್ಗದರ್ಶನ, ಎಲ್ಲರ ಸಹಾಯಧನ, ಎಲ್ಲರೂ ನಮ್ಮೊಟ್ಟುಗೂಡಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಯುವಂತೆ ಮಾಡಿದ್ದಾರೆ. ಅವರೆಲ್ಲರಿಗೂ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಅನೇಕ ಸಂಘ ಸಂಸ್ಥೆಗಳು ನಮಗೆ ಸಹಾಯಧನ ನೀಡಿರುತ್ತಾರೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಶಾಲಾ ವಿದ್ಯಾರ್ಥಿಗಳಿಗೆ ಸಂಗೀತ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಇದರ ಪ್ರಾಯೋಜಕರಾಗಿರುವ ಶ್ರೀಮತಿ ಭಾರತಿ ಸುಂದರ್ರಾಜ್ ಇವರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಲು ಇಷ್ಟಪಡುತ್ತೇನೆ. ಅದೇ ರೀತಿ ತೀರ್ಪುಗಾರರಾಗಿ ಬಂದಂಥ ಶ್ರೀಯುತ ಗೋಪಿ ಹಿರೇಭಟ್, ಶ್ರೀಯುತ ರಾಘವೇಂದ್ರ ಆಚಾರ್ ಹಾಗೂ ಶ್ರೀಯುತ ನಟರಾಜ್ ಇವರಿಗೂ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸುವವಳಾಗಿದ್ದೇನೆ. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು.
ಇನ್ನು ಸಭಾ ಕಾರ್ಯಕ್ರಮದ ನಂತರ ಮಹಿಳಾ ತಂಡಗಳು ಫೋನ್ ಮಾಡಿದಾಗ ಎಲ್ಲ ನಾವು ಬರ್ದಾಗಿ ಮೇಲೆ ಎಲ್ಲರೂ ಇದಕ್ಕೆ ತಯಾರಾಗಿ ಸುಮಾರು 8 ತಂಡ ಮಹಿಳಾ ಮಂಡಳಿಯ ವಿಭಾಗದವರು ಬರ್ತಾ ಇದ್ದಾರೆ. ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿಕ್ಕಿದ್ದಾರೆ. ಅವರಿಗೂ ನಾನು ವೈಯಕ್ತಿಕವಾಗಿ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ಈ ಕಾರ್ಯಕ್ರಮ ಮಾಡಲು ಸ್ಥಳಾವಕಾಶ ನೀಡಿರುವಂಥ ವಿಘ್ನೇಶ್ವರ ಸಭಾಭವನ ಮುಖ್ಯಸ್ಥರಾದ ದಿಲೀಪ್ ರಾಜ್ ಹೆಗಡೆ ಹಾಗೂ ಆ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಧ್ವನಿವರ್ಧಕದಲ್ಲಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ದೂರದ ಊರಿನಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಲ್ಲಿ ಎಲ್ಲರಿಗೂ ಅಭಿನಂದಿಸುತ್ತೇನೆ. ಇನ್ನು ನಮ್ಮ ಭಗಿನಿ ಮಹಿಳಾ ಮಂಡಳಿಯ 2 ಸದಸ್ಯರು ನಮ್ಮನ್ನು ಅಗಲಿದ್ದಾರೆ. ಒಬ್ಬರು ದಿವಂಗತ ಶ್ರೀಕಾಂತಿ ಶೆಟ್ಟಿ, ನಾವು ಅವರನ್ನು ಬೇಬಿ ಅಕ್ಕ ಅಂತ ಹೇಳಿಯೇ ಕರೀತೇವೆ. ಅಂತೆಯೇ ನಾವೆಲ್ಲರೂ ಅವರನ್ನು ಬೇಬಿ ಅಕ್ಕ. ಈಗ ಅವರ ಮಗಳು ದಿವ್ಯಾ ಕಾರ್ತಿಕ್ ಶೆಟ್ಟಿ ಬೆಂಗಳೂರಲ್ಲಿ ವಾಸಿಸ್ತಿದ್ದಾರೆ. ಇವರು ಪ್ರತಿ ವರ್ಷ ನಮ್ಮ ಭಗಿನಿ ಮಹಿಳಾ ಮಂಡಳಿಗೆ ಮಹಿಳಾ ದಿನಾಚರಣೆಗೆ ಪ್ರತಿ ವರ್ಷ ಇವತ್ತಿಗೂ ಧನ ಸಹಾಯವನ್ನು ನೀಡುತ್ತಾ ಬಂದಿದ್ದಾರೆ. ಅವರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇನ್ನೊಬ್ಬರಿಗೂ ಪ್ರಾರ್ಥಿಸುವವಳಾಗಿದ್ದೇನೆ. ಕೊನೆಯದಾಗಿ ಈ ಮಂಡಳಿ ಹೀಗೇ ಮುಂದುವರಿಯಲಿ, ಎಂದೂ ಹೀಗೇ ನಿಮ್ಮೊಂದಿಗೆ ನಮ್ಮೊಂದಿಗೆ ಎಲ್ಲರೂ ಒಟ್ಟಾಗಿ ಮುಂದೆ ಕೈ ಜೋಡಿಸಿಕೊಂಡು ಮುಂದೆ ಹೋಗೋಣ ಅಂತ ಹೇಳುತ್ತಾ, ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಮಾರ್ಗದರ್ಶನ ಮುಂದೆಯೂ ಎಲ್ಲರೂ ನಾವು ಒಟ್ಟಾಗಿ ಇರೋಣ ಅಂತ ಹೇಳುತ್ತಾ ನನ್ನ 2 ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ವಿನಯ ಎನ್ ಬಾಯರಿ ನೀಡಿ ಅಭಿನಂದಿಸುವಂತೆ ಕೇಳಿಕೊಳ್ಳುತ್ತೇನೆ. ಈ ಹೂವಿನ ಹಾಗೆ ನಮ್ಮೆಲ್ಲರ ಪ್ರೀತಿ ನೆನಪು ಸದಾ ಹಚ್ಚ ಹಸುರಾಗಿ ಉಳಿಯಲಿ ಎಂದು ನಾವು ಹಾರೈಸ್ತೇವೆ. ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ಬರ್ತಿದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ಈಗ ಮಾಡಲಿಕ್ಕಿದ್ದಾರೆ ಶ್ರೀಮತಿ ಉಷಾ ಆಚಾರ್ಯ. ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಅಲ್ಲಿ ಹಲವಾರು ಕೈಗಳ ಸಹಕಾರ ಅಗತ್ಯ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ಕಾರಣರಾದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯರನ್ನು ಹಾಗೂ ಸಹಕರಿಸಿದ ಎಲ್ಲರನ್ನ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈಗ ಇಂದಿನ ಈ ಸುಂದರ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಾಗೂ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಮತಿ ವಿನಯ ಸರೋಜಕುಮಾರಿ, ಅಧ್ಯಕ್ಷರು BM ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ ಪರ್ಕಳ, ಇವರನ್ನು ನಾವು ನಮ್ಮ ಇಲ್ಲಿ ಎಲ್ಲರಿಗೂ ಇವರು ಆಗ ಹೇಳಿದ ಹಾಗೆ ಒಬ್ಬರು ಹೇಳಿದರು, ಪ್ರೀತಿಯ ಹೆಡ್ ಟೀಚರ್ ನಮಗೆಲ್ಲರಿಗೂ. ಇವರು ತಮ್ಮ ಭಾಷಣದಲ್ಲಿ ಮಹಿಳೆ ಎಂಬುದು ಶಕ್ತಿ, ಧೈರ್ಯ, ಸಾಧನೆಯ ಪ್ರತೀಕ. ಮಹಿಳೆ ಎಂಬುದು ಮಹಿಳೆ ಇಲ್ಲದೆ ಸಮಾಜ ಇಲ್ಲ. ಅವಳು ಸಮಾಜದಲ್ಲಿ ಒಂದು ವಿಶಿಷ್ಟವಾದಂತಹ ಪಾತ್ರವೇ ಆಗಿದ್ದಾಳೆ. ಮಹಿಳೆ ಅಬಲೆಯಲ್ಲ, ಯಾವಾಗಲೂ ಸಬಲೆ ಎಂಬುದನ್ನು ನಮಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗೆಯೇ ನಾವು ಮಹಿಳೆಯರೆಲ್ಲ ಸೇರಿಕೊಂಡು ಒಬ್ಬರನ್ನೊಬ್ಬರನ್ನು ನಾವು ಬೆಂಬಲಿಸಬೇಕು, ಅನ್ಯಾಯದ ವಿರುದ್ಧ ಹೋರಾಡಬೇಕು ಹಾಗೂ ನಮ್ಮಲ್ಲಿರುವ ಪ್ರತಿಭೆಯನ್ನು ಬೆಳಗಿಸಬೇಕು. ಹೀಗೆ ನಮ್ಮ ದೇಶವನ್ನು ಸುಭದ್ರವಾಗಿ ಕಟ್ಟಬೇಕು ಎಂಬ ಒಂದು ಒಳ್ಳೆಯ ಸಂಕಲ್ಪದ ಒಂದಿಗೆ ನಮಗೆಲ್ಲರಿಗೂ ಒಳ್ಳೆಯ ಮಾತುಗಳನ್ನು ಆಡಿದಂತಹ ಇವರಿಗೆ ನಮ್ಮ ಭಗಿನಿ ಮಹಿಳಾ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಆಗಮಿಸಿರುವಂತಹ ಶ್ರೀಮತಿ ಶ್ರುತಿ ಗಣೇಶ್ ಶೆಣೈ, ಹೋಟೆಲ್ ಆಶ್ಲೇಷ್ ಮಣಿಪಾಲ್, ಇವರು ನಮಗೆ ಮಹಿಳೆ ಎಂಬುದು ಸ್ಫೂರ್ತಿ. ಅವಳಲ್ಲಿ ಹಲವಾರು ಪ್ರತಿಭೆಗಳು ಇವೆ. ಆ ಪ್ರತಿಭೆಗಳಿಂದ ಸಮಾಜವನ್ನು ಬೆಳಗಿಸಬೇಕು ಎಂಬ ಒಂದು ಒಳ್ಳೆಯ ಕರೆ ನೀಡಿದ್ದಾರೆ. ಅವರಿಗೂ ನಮ್ಮ ಭಗಿನಿ ಮಹಿಳಾ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನೊಬ್ಬರ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಮತಿ ನಿರುಪಮಾ ಪ್ರಸಾದ್ ಶೆಟ್ಟಿ ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ನಾನು ಅವರಿಗೆ ನಮ್ಮ ಭಗಿನಿ ಮಹಿಳಾ ಮಂಡಳಿಯ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗೌರವಾಧ್ಯಕ್ಷರು ಶ್ರೀಮತಿ ಸುಮಿತ್ರಾ ಆರ್ ನಾಯಕ್, ಇವರು ಭಗಿನಿ ಎಂಬ ಹೆಸರಿನಿಂದ ಮಹಿಳಾ ಮಂಡಳಿಯನ್ನು ಆರಂಭಿಸಿ
ಈಗ ಅದು ಬೆಳೆದು ಬಂದಂತಹ ರೀತಿ ಹಾಗೂ ಇನ್ನೂ ಮಹಿಳೆಯರು ಇದರಲ್ಲಿ ಬಹಳಷ್ಟು ಮಂದಿ ಸೇರ್ಪಡೆಗೊಳ್ಳಬೇಕು ಹಾಗೂ ನಮ್ಮಿಂದ ಆದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂಬುದನ್ನು ಒತ್ತಿ ಹೇಳಿದ ಭಗಿನಿ ಮಹಿಳಾ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಈ ಭಗಿನಿ ಮಹಿಳಾ ಮಂಡಳಿ ಇನ್ನಷ್ಟು ಉತ್ತರೋತ್ತರ ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಪಡೆಯಬೇಕು ಎಂಬ ಆಶೆಯನ್ನು ಹೇಳಿದ್ದಾರೆ. ಅದರಂತೆ ಆಗಬೇಕು ಅಂತ ನಾವು ಕೂಡ ಶ್ರೀ ದೇವರಲ್ಲಿ ಪ್ರಾರ್ಥಿಸೋಣ. ಅವರಿಗೂ ನಮ್ಮ ಈ ಭಗಿನಿ ಮಹಿಳಾ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ನಮ್ಮ ಭಗಿನಿಯ ಸದಸ್ಯರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಆಗಮಿಸಿರುವಂತಹ ನಮ್ಮ ಬಾಂಧವರು ಹಾಗೂ ಮಹನೀಯರು, ಮಹಿಳೆಯರು ಎಲ್ಲರಿಗೂ, ಮಕ್ಕಳಿಗೂ, ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇಂದಿನ ವೇದಿಕೆಯಲ್ಲಿರುವಂತಹ ಕ್ಷಮಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಗೀತಾ ಉಪಾಧ್ಯಾಯ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಕೋಶಾಧಿಕಾರಿಯಾಗಿರುವಂತಹ ಕೋಶಾಧಿಕಾರಿಯಾಗಿರುವಂತಹ ಶ್ರೀಮತಿ ಸುಮತಿ ಭಾಸ್ಕರ್ ಇವರಿಗೂ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮಗೆ ಇಂದಿನ ಕಾರ್ಯಕ್ರಮ, ಯಾವುದೇ ಒಂದು ಕಾರ್ಯಕ್ರಮ ನೆರವೇರಬೇಕಾದರೆ ಒಂದು ಸುಂದರವಾದ ಜಾಗ, ಸುಂದರವಾದ ಕಟ್ಟಡ, ಸುಂದರವಾದ ವೇದಿಕೆ ಇರಬೇಕು. ಹಾಗೆ ನಮಗೆ ಈ ಜಾಗದ ಅವಕಾಶವನ್ನು ಒದಗಿಸಿಕೊಟ್ಟಂತಹ ವಿಘ್ನೇಶ್ವರ ಸಭಾಭವನ ಶ್ರೀಮಾನ್ ಶರತ್ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಇಂದಿನ ಕಾರ್ಯಕ್ರಮದ ಫೋಟೋವನ್ನು ತಮ್ಮ ಛಾಯಾಗ್ರಹಣದ ಮೂಲಕ ಸೆರೆ ಹಿಡಿದಂತಹ ಶ್ರೀಮಾನ್ ನಿತೀಶ್ ಕುಮಾರ್ ಇವರಿಗೂ ಧನ್ಯವಾದಗಳು. ಹಾಗೆ ಧನ್ಯವಾದಕವನ್ನು ಒದಗಿಸಿದಂತಹ ಕ್ಷಮಿಸಿ ಅವರ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದಂಥ ನಿಮಗೂ ನಮ್ಮ ಈ ಭಗಿನಿ ಮಹಿಳಾ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮ ನೆರವೇರಬೇಕಾದರೆ ಹಲವಾರು ಜನರ ಸಹಾಯವೂ ಬಂದಿದೆ. ಇದನ್ನು ನಾವು ಇಲ್ಲಿ ಸ್ಮರಿಸಬೇಕಾದಂಥ ಕರ್ತವ್ಯ. ಪ್ರಕಾಶ್ ಸುಮಂಗಲ ಪ್ರೊವಿಷನ್ ಸ್ಟೋರ್ಸ್ ಇವರು ನಮ್ಮ ಈ ಕಾರ್ಯಕ್ರಮದ ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ನಮ್ಮ ಪ್ರೀತಿಯ ಹೆಡ್ ಟೀಚರ್ ವಿನಯ ಸರೋಜ ಕುಮಾರಿ ಕೂಡ, ಇವರು ಕೂಡ ನಮಗೆ ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ. ಅವರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಸನ್ಮಾನಿತರಿಗೂ ಹಾಗೂ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿಕೊಂಡಂತಹ ಈ ಸ್ಪರ್ಧಾಳುಗಳಿಗೂ ನನ್ನ ಈ ಭಗಿನಿ ಮಹಿಳಾ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕ್ಷಮಿಸಿ, ಇನ್ನೊಬ್ಬರು ಗಣೇಶ್ ಪಾಟೀಲ್ ಇವರು ನಮ್ಮ ಪಾಟೀಲ್ ಸ್ಟೋರ್ನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿದ್ದಾರೆ. ಇವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.